ಬಿಗ್ ಬಾಸ್ ಇಂದ ಸಿನಿಮಾಗೆ ಆಕ್ಟರ್ ಆಗಿ ಬಂದಿರೋ ಅನುಭವ ಚೆನ್ನಾಗಿದೆ, ಪ್ರೊಡ್ಯೂಸರ್ ಆಗಿ ಬಂದಿರೋ ಅನುಭವ ಸ್ವಲ್ಪ ಕಷ್ಟ ಆಗ್ತಾ ಇದೆ. 24ನೇ ವಯಸ್ಸಲ್ಲಿ ತೋಟ ಮಾಡಿದ್ರೆ ಲಾಸ್ ಆಗ್ಬಿಟ್ಟು ಕಂಪ್ಲೀಟ್ ಝೀರೋ ಆಗ್ಬಿಟ್ಟು ನಾನು ಏನೂ ಇಲ್ಲ. ಕಟ್ ಮಾಡಿದ್ರೆ 25ನೇ ವರ್ಷಕ್ಕೆ ಒಂದು ಕಾರ್ ಇಟ್ಕೊಂಡಿದ್ದೆ, 26-27 ಬೆಂಗಳೂರಲ್ಲಿ ಒಂದು ಸೈಟ್ ಇಟ್ಕೊಂಡಿದ್ದೆ. ತಂದೆ ತಾಯಿ ಏನಂದ್ರೆ ಸರ್ ಸಿನಿಮಾ ಮಾಡ್ತಾರೆ, ನಾನು ಅವ್ರಿಗೆ ಹೇಳೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೂ ಇಲ್ಲ, ಅವ್ರಿಗೆ ಹೇಳೋ ಅವಶ್ಯಕತೆ ಇರ್ಲಿಲ್ಲ. ನೀವು ದುಡಿದಿರುವ 600ರಿಂದ 700 ರೂಪಾಯಿ ಅಥವಾ ಒಂದು ಫ್ಯಾಮಿಲಿ ಬಂದ್ರೆ 1000 ರೂಪಾಯಿ ನನ್ಗೆ ಯಾಕೆ ಕೊಡ್ಬೇಕು ನೀವು? ಹೌದು, ಅಂದ್ರೆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಹಿಂಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ನನಗೆ ಈ ಜನರುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಯಾಕಂದ್ರೆ ಅವರೇ ನನ್ನ ಫಸ್ಟ್ ಸರ್ಕಲ್. ಹನುಮಾನ್ ಅಂತ ಒಂದು ಸಿನಿಮಾ ಬಂತು, ಎಲ್ಲ ಕಡೆ ಬ್ಲಾಕ್ ಬಾಸ್ಟರ್ ಆಯ್ತು. ಯಾಕಾಯ್ತು? ಬಿಕಾಸ್ ಆಂಜನೇಯ ಸ್ವಾಮಿ ಇದ್ದಾರೆ, ಭಕ್ತರು ಎಲ್ಲ ಹೋಗಕ್ ಶುರು ಮಾಡ್ತಾರೆ. ಫಸ್ಟ್ USP ಪಾಯಿಂಟ್ ಕಾಟೇರ ಅಷ್ಟು ದೊಡ್ಡ ಹಿಟ್ ಆಯ್ತು. ಹೆಂಗೆ ಡಿ ಬಾಸ್ ಫ್ಯಾನ್ಸ್ ಫಸ್ಟ್ ಸರ್ಕಲ್. ಡಿ ಬಾಸ್ ಹೆಂಗೆ ಅಂದ್ರೆ ಸಿನಿಮಾ ಚೆನ್ನಾಗಿರದೆ ಅವ್ರ ಸರ್ಕಲ್ ಹೋಗಿ ಫಸ್ಟ್ ಹಿಟ್ ಮಾಡ್ಬಿಡ್ತಾರೆ ಸಿನಿಮಾ. ದರ್ಶನ್ ಸರ್, ಸುದೀಪ್ ಸರ್ ಇವರೆಲ್ಲ ಸಿನಿಮಾ ಮಾಡ್ತಾರೆ ಅಂದ್ರೆ ಫಸ್ಟ್ ಪಾಯಿಂಟ್ 1 ಹಿಟ್ ಅದು. ಅವ್ರ ದಾಟಿ ಹೊರಗಡೆ ಹೋಗಿದ ತಕ್ಷಣ ಸೂಪರ್ ಹಿಟ್. 3ನೇ ಸರ್ಕಲ್ ಹೋಯ್ತು ಅಂದ್ರೆ ಬ್ಲಾಕ್ ಬಾಸ್ಟರ್. ನನಗಿಲ್ಲಿ ಏನ್ ಬೇಕಾಗಿರೋದು, ನಮಗೆ ಫ್ಯಾನ್ ಬೇಸ್ ಅನ್ನೋದೇ ಇಲ್ಲ. ಸಿನಿಮಾ ನೋಡ್ಲಿ ಆಫಿದ ಆಗ್ತಾರೆ. ಏನೇ ಕಷ್ಟ ಬಂದ್ರು ನಾನ್ ನಿಂಗೋಸ್ಕರ ಬಂದೇ ಬರ್ತೀನಿ ಬಾನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಮ್ಮ ತೋಟದಲ್ಲಿ ಇವತ್ತು ಬ್ಯೂಟಿಫುಲ್ ಆಗಿ ಊಟ ಮಾಡ್ಕೊಂಡು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ನಿಮ್ಮ ಕೆಲಸ ನಾನು ಕಿತ್ಕೊಳ್ಳೋದಿಲ್ಲ, ನೀವೇ ಶುರು ಮಾಡಿ. ಎಸ್, ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಶಶಿ ಅವರು ಹಾಗೂ ಪಾವನಗೌಡ ಅವರು ಇದ್ದಾರೆ. ಮೆಹಬೂಬಾ ಸಿನಿಮಾದ ಇಂಟರ್ವ್ಯೂ ಮಾಡ್ತಾ ಇದೀವಿ. ಊಟ ಮಾಡ್ತಾ ಈ ತೋಟದ ಮಧ್ಯದಲ್ಲಿ ಇಂಟರ್ವ್ಯೂ ಮಾಡ್ತಾ ಮಾತುಕತೆಯನ್ನು ಮುಂದುವರ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ ಇಬ್ಬರಿಗೂ ಕೂಡ. ಎಸ್, ಹೇಗಿದ್ದೀರಾ? ಅವ್ರ ಜೊತೆ 3ನೇ ಸಂದರ್ಶನ, ನಿಮ್ಮ ಜೊತೆ ಮೊದಲನೇ ಸಂದರ್ಶನ. 2ರಲ್ಲೂ 3 ಎಮ್ ಇದೆ ಅಲ್ಲ? ಹಂಗೆ ಮೆಹಬೂಬಾ ಎಲ್ಲಿ ಸರ್? ಎಮ್ ಇದೆ. ಅದರಲ್ಲೂ ಇದೆ. ತೋಟದ ಮಧ್ಯದಲ್ಲಿದೆ, ಅದ್ರ ಮಧ್ಯೆ ಇದೀವಿ. ಚೆನ್ನಾಗಿದೆ ಸರ್. ಈ ತರ ಎಲ್ಲ ನೀವು ತುಂಬಾ ಮಾಡಿದೀರಾ ಅನ್ಸುತ್ತಲ್ಲ, ಊಟ ಎಲ್ಲ ಮಾಡಿರೋದು? ಸರಿ, ಅದೇ ನೀವು ಬರೋಕ್ ಮುಂಚೆ ಅಲ್ಲಿ ಮಲಗ್ಬಿಟ್ಟಿದ್ದೆ, ನೋಡ್ದೆ. ಊಟ ಮಾಡ್ತಾ ಇದ್ದೀನಿ ಈಗ. ಇಷ್ಟೇ, ಇನ್ನು ಇದಕ್ಕಿಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಲಕ್ಸುರಿ. ಅಂದ್ರೆ ನನ್ನ ಪ್ರಕಾರ ಇದೇ ಲಕ್ಸುರಿ. ನನ್ನ ಲೈಫ್ ಟೈಮಲ್ಲಿ ಇಷ್ಟೊಂದು ಇಂಟರ್ವ್ಯೂ ಮಾಡಿದ್ದೀನಿ, ಒಂದು ಮೋರ್ ದನ್ 300-400 ಮೂವೀಸು. ಇದೇ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು. ಅದು ನನಗೆ ಖುಷಿ, ನನಗೆ ಖುಷಿ ಆಗಿದೆ. ನಂಗೆ ಖುಷಿ ಆಯ್ತು. ಮೇಡಮ್, ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿದೆ. ಇನ್ನ ಹೋಟ್ಲ್ ಊಟ ಆಗ್ಬಿಡ್ತು, ಮುದ್ದೆ ಗಿದ್ದೆ ಇದು ಇನ್ನೂ ಸೂಪರ್ ಆಗಿರೋದು. ಹೌದು, ಆಕ್ಚುಲಿ ನೀವೆಲ್ಲ ಮಾಡಿದ್ದೀರಾ ಮೇಡಮ್ ಈ ತರ ಎಲ್ಲ ತೋಟದಲ್ಲಿ? ನಾವು ಊರಿಗೆಲ್ಲ ಹೋದಾಗ, ಅಜ್ಜಿ ಮನೆಗೆಲ್ಲ ಹೋದಾಗ ನಮ್ ತೋಟದಲ್ಲೇ ಮನೆ ಇರೋದು. ಸೊ ಹಾಗಾಗಿ ಆರಾಮಾಗಿ ಆಚೆ ಬಂದು ಕುತ್ಕೊಂಡು ಎಲ್ರು ಕಸಿನ್ಸ್ ಎಲ್ಲ ಬಂದಾಗ ಯೂಶಲಿ ಈ ತರನೇ ಹೊರಗಡೆ ಹೋಗ್ತೀವಿ. ಸೊ ಈ ತರ ನೇಚರ್ ಮಧ್ಯೆ ಊಟ ಮಾಡೋದು ಇದೆಲ್ಲ ನಮ್ಗೆ ತುಂಬಾ ರೆಗ್ಯುಲರ್ ಇದೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ. ಯೂಶಲಿ ಏನು ಊಟ ಇಷ್ಟಪಡ್ತೀರಾ ನೀವು? ನಾವು ಮಂಡ್ಯದವರಲ್ವಾ, ಮುದ್ದೆ, ನಾಟಿ ಕೋಳಿ ಸಾರು. ಓಕೆ, ಯಾ ಐ ಲೈಕ್ ಅವೆರಡು. ಸರ್ ನೀವು ಅಂತಲ್ಲ, ಐ ಲೈಕ್, ಬಟ್ ಫಸ್ಟ್ ಪಿಕ್ ಅಂದ್ರೆ ನಾವು ಆಯ್ಕೆ ಮಾಡೋದು ಮುದ್ದೆ, ನಾಟಿ ಕೋಳಿ ಸಾಂಬಾರ್, ಇಲ್ಲಾಂದ್ರೆ ಬಸ್ಸಾರು. ಇಷ್ಟಪಡ್ತೀರಾ? ಯಾ ಯಾ. ನನಗೆ ಚಿಕನ್ ಅಂದ್ರೆ ಇಷ್ಟ, ಬಿರಿಯಾನಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗೆ ಇದು ಮೆಹಬೂಬಾ ಬಂದಿದೆ, ಈಗ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಗೆ? ಹೆಂಗೆ ಪ್ಲಾನ್ ಆಯ್ತು ಇದೆಲ್ಲ? ಬೇಸಿಕಲಿ ಸಿನಿಮಾ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಸುಮಾರು ಕಥೆಗಳನ್ನ ಕೇಳ್ತಾ ಇದ್ವಿ. ನನಗೆ ರಿಯಲ್ ಸ್ಟೋರಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆ ರಿಯಲ್ ಇನ್ಸಿಡೆಂಟ್ಗಳನ್ನ ಹುಡ್ಕೊಂಡು ಹೋದಾಗ ನಮಗೆ ಮಂಡ್ಯ ಭಾಗದಲ್ಲಿ ಈ ಥರದೊಂದು ಸ್ಟೋರಿ ಸಿಕ್ತು, ಇನ್ನೊಂದು ಕೇರಳದಲ್ಲಿತ್ತು ಅಂತ. ಸೊ ನಾನು ಆ ಕೇರಳದ ಕಥೆಯನ್ನು ಹುಡ್ಕೊಂಡು ಹೋದಾಗ ಬಂದಿದ್ದ ಕತೆ ಮೆಹಬೂಬಾ. ಸೊ ಈ ಸಿನಿಮಾನ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಯಿತು. ಅಂದ್ರೆ ಇದು ಆಯ್ಕೆ ಸ್ಟೋರಿ ನಿಮ್ದೇ ಅಂದ್ರೆ ಲೈಕ್ ಕತೆ ಏನಾದ್ರು ರಿಯಲ್ ಇನ್ಸಿಡೆಂಟ್ ತಗೊಂಡ್ ಮಾಡಿದ್ರೆ? ರಿಯಲ್ ಪೇಪರ್ ಆರ್ಟಿಕಲ್ ಇದೆ ಇದ್ರ ಮೇಲೆ, ಚಿಕ್ಕಾಪಟ್ಟೆ ನ್ಯೂಸ್ ಆಗಿದೆ. ಪೊನ್ನಾನಿ ಅನ್ನೋ ಒಂದು ಊರಲ್ಲಿ, ಬಹುಶಃ ಇಲ್ಲಿರೋರ್ಗೆ ಇದು ಪರಿಚಯ ಇಲ್ಲ, ಬಟ್ ಕೇರಳದಲ್ಲಿರೋರ್ಗೆ ಪ್ರತಿಯೊಬ್ಬರಿಗೂ ತುಂಬಾ ಗೊತ್ತಿರೋಂಥ ರಿಯಲ್ ಘಟನೆ ಇದು. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಕತೆ ಮಾಡಬೇಕು ಅಂತ ಅನ್ಕೊಂಡು ಕತೆ ಮಾಡಿದ್ವಿ ಸರ್. ಓಕೆ, ನಿಮಗೆ ಯಾವ ಎಲಿಮೆಂಟ್ ಇಷ್ಟ ಆಗಿ ಇದರಲ್ಲಿ? ಓಕೆ, ಇದು ಕ್ಲಿಕ್ ಆಗ್ಬೋದು, ಜನಕ್ಕೆ ರೀಚ್ ಆಗ್ಬೋದು ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಲಾಸ್ಟು 20 ನಿಮಿಷ ಸಿನಿಮಾ ಇದೆಯಲ್ಲ, ಅದು ಸಿಕ್ಕಾಬಿಟ್ರೆ ಇಷ್ಟ ಆಗುತ್ತೆ. ಜನರನ್ನ ಎಲ್ಲರ ಮನಸ್ಸನ್ನ ಮುಟ್ಟುವಂಥ ಭಾಗ ಅದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸರ್, ಇದರಲ್ಲಿ ಧರ್ಮ ಇದೆ. ಹೌದು, ಅದರಲ್ಲೂ 2 ಧರ್ಮ. ಮೇ ಬಿ ಪಾಕಿಸ್ತಾನ್ ಹಿಂದೂಸ್ತಾನ್ ಅಂತ ಡಿವಿಷನು
ಮಾತಾಡ್ತೀವಿ ಅದ್ರ ಬಗ್ಗೆ, ಮಾತಾಡ್ಬೋದು ಅಂದ್ರೆ ಮಾತಾಡ್ತೀನಿ ನಾನು ಅದ್ರ ವಿಷಯ. ಮಾತಾಡಲ್ವಾ? ಯಾಕಂದ್ರೆ ನೀವು ಕಂಟೆಂಟ್ ಅದೇ ತೋರಿಸಿರೋದ್ರಿಂದ. ಇಂಡಿಯಾ ಪಾಕಿಸ್ತಾನ ಏನಿಲ್ಲ, ಹ್ಮ್ ಹಿಂದೂ ಮುಸ್ಲಿಂ ಇದೆ. ಅಂದ್ರೆ ಲೈಕ್ ಆ ಥರನೇ ಒಂದಷ್ಟು ಧರ್ಮಗಳು ಈಗ ಡಿವಿಷನ್ ಆ ಮಟ್ಟಕ್ಕೆ. ಈಗ ಪ್ರೀತಿಗೆ ಹೊರತುಪಡಿಸಿ ಧರ್ಮ ಅನ್ನೋದಿದೆ ಜೊತೆಗೆ. ಸೊ ಇದರಲ್ಲಿ ಏನಿದೆ, ಒಂದು ಬಾಂಧವ್ಯ ಬಿಟ್ಟು ಅಥವಾ ಲವ್ ಬಿಟ್ಟು ಬೇರೆನೋ ಒಂದು ಸಂಘರ್ಷ ಇರುತ್ತೆ. ಸೊ ಈ ಲವ್ ಅನ್ನೋದು ಅದಕ್ಕೆ ಅಡ್ಗೋಡೆ ಆಗುತ್ತೆ ಲವ್ಗೆ. ಸೊ ನಿಮ್ಮ ಪ್ರಕಾರ ಲವ್ ಮಧ್ಯದಲ್ಲಿ ಇದೆಲ್ಲ ಬಂದರೆ ಎಷ್ಟು ಸರಿ ಎಷ್ಟು ತಪ್ಪು? ಲವ್ ಮಧ್ಯದಲ್ಲಿ ಏನೂ ಬರಬಾರದು ಸರ್. ಪ್ರೀತಿ ಅನ್ನೋ ತುಂಬ ಸ್ವಚ್ಛವಾಗಿರುತ್ತೆ. ಅದ್ರ ಮಧ್ಯದಲ್ಲಿ ಯಾವುದೇ ಜಾತಿಗೆ, ಯಾವುದೇ ಪ್ರೀತಿಗೆ ಯಾವುದೇ ಜಾತಿ ಭೇದ ಭಾವ ಇರಬಾರ್ದು, ಇರಲ್ಲ ಕೂಡ. ಆ್ಯಂಡ್ ಇದೇನು ನಾವೇನು ರಾಮ ಮಂದಿರದ ಕಥೆನೋ ಅಥವಾ ಬಾಬ್ರಿ ಮಸೀದಿ ಕತೆ ಹೇಳಕ್ ಹೋಗ್ತಿಲ್ಲ. ನಾವು ಹೇಳಕ್ ಹೋಗಿರೋದು ಇಬ್ರು ಲವರ್ಸ್ಗಳ ಕತೆ. ಅವರಿಬ್ರು ಬೈ ಡಿಫಾಲ್ಟ್ ಒಂದು ಧರ್ಮಕ್ಕೆ ಸೇರಿರ್ತಾರೆ, ಹಿಂದೂ ಮತ್ತೆ ಮುಸ್ಲಿಂ ಧರ್ಮಕ್ಕೆ. ಅವರಿಬ್ಬರ ಮಧ್ಯೆನ ಪ್ರೀತಿ ಬಗ್ಗೆ ಮಾತಾಡ್ತೀವಿ ಬಿಟ್ಟರೆ ನಾವು ಯಾವ ಜಾತಿ ಬಗ್ಗೆನೂ ಸಿನಿಮಾದಲ್ಲಿ ಮಾತಾಡೋದೇ ಇಲ್ಲ. ಸೊ ಹಂಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ದಿಸ್. ಓಕೆ, ಆಫ್ ದ ರೆಕಾರ್ಡ್ ಅಂದರೆ ಲೈಕ್ ಕ್ಯಾಮ್ರಾ ಹೊರತುಪಡಿಸಿ ನಾವು ಮಾತಾಡೋದಾದ್ರೆ, ಅಂದರೆ ನಿಮ್ಮ ಸಿನಿಮಾ ಹೊರತುಪಡಿಸಿ ಮಾತಾಡೋದಾದ್ರೆ, ಯಾಕಂದರೆ ಹೊರಗಡೆ ಇದ್ರ ಬಗ್ಗೆ ತುಂಬ ಡಿಸ್ಕಷನ್ ಇವತ್ತಿಗೂ ಆಗಿದೆ. ಹಿಂದೆ ಮಾರಣ ಹೋಮಗಳು ನಡೆದಿರೋದು ಇದೆ, ಎಷ್ಟೋ ಕೊಲೆಗಳಾಗಿದೆ, ಫ್ಯಾಮಿಲಿಗಳು ಹೊಡೆದಾಡ್ಕೊಂಡಿದ್ದಾರೆ, ಊರು ಇದಕ್ಕೆ ಜಗಳ ಆಗಿದ್ದಿದೆ. ಆ್ಯಂಡ್ ಒಬ್ಬ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಲವ್ ಮಾಡಿದ್ರೆ ಅದು ಬೇರೆ ಥರ. ಸೊ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನ ಲವ್ ಮಾಡಿದ್ರೆ ಅದು ಬೇರೆ ಥರ ಇದೆ. ಸೊ ಈ ವಿಷಯಗಳು ನೀವು ಅಬ್ಸರ್ವ್ ಮಾಡಿರ್ತೀರ, ಒಂದು ಆ್ಯಕ್ಟಿವಿಸ್ಟ್ ಎಲ್ಲ ಥರನೂ ನೀವು ಎಲ್ಲ ಥರ ಸೋಷಿಯಲ್ ಎಲ್ಲ ಕೆಲಸ ಮಾಡಿದ್ದೀರಾ ನೀವು. ಸೊ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಮಾತಾಡೋದಾದ್ರೆ. ಸರ್ ಈ ಸಿನಿಮಾದಲ್ಲಿ ಅದನ್ನ ಹೇಳ್ತಾರೆ, ನಾವು ಯಾವ ಧರ್ಮಗಳನ್ನ ಇಲ್ಲಿ ತರ್ತಾನೆ ಇಲ್ಲ. ಇಲ್ಲಿ ತರ್ತಾ ಇರೋದೇ ಕಾರ್ತಿಕ್ ಗೌಡ ಹಾಗೂ ನಜ್ರಿಯಾ ಬಾನುವಿನ ಪ್ರೇಮ ಕಥೆ. ಇಟ್ಸ್ ಎ ಕ್ಲಿಯರ್ ಲವ್ ಸ್ಟೋರಿ ಬಿಟ್ವೀನ್ ಟೂ ಪೀಪಲ್. ಒಂದು PhD ಮಾಡ್ತಿರೋ ಹುಡುಗಿ, ಒಬ್ಬ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿರೋಂಥ ಹುಡುಗನ ಪ್ರೀತಿ ಕತೆ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅವರಿಬ್ರು ಒಂದೊಂದು ಧರ್ಮಕ್ಕೆ ಸೇರಿರ್ತಾರೆ. ಸೊ ಇದರಲ್ಲಿ ಆಕ್ಟಿವಿಸಮ್ ಅಥವಾ ಬೇರೆ ಕಾಂಟ್ರವರ್ಸಿಯಲ್ ಅನ್ನೋದು ಸರ್, ಇವಾಗ ಹಿಂದೂಗಳು ಮುಸ್ಲಿಮ್ಗಳು ಇಬ್ಬರು ಹೋಗಿ ಸಿನಿಮಾ ನೋಡ್ಕೊಂಡ್ಬಂದ್ರೆ ತುಂಬಾ ಖುಷಿಯಿಂದ ಆಚೆ ಬರ್ತಾರೆ. ಹೌದಪ್ಪ, ನಾವು ಯಾಕೆ ಏನೇನೋ ಮನಸ್ಸಿಗೆ ಹಚ್ಕೊಂತೀವಿ, ಇದಲ್ವಲ್ಲ ರಿಯಾಲಿಟಿ ಹಿಟ್ ಆಗ್ಬಿಡುತ್ತೆ ಸರ್ ಸಿನಿಮಾಲಿ ಕ್ಲೈಮ್ಯಾಕ್ಸ್ ಅಲ್ಲಿ. ಇದೆಲ್ಲ ಮನುಷ್ಯತ್ವ ಮಿಗಿಲಾಗಿರೋದು, ಫಸ್ಟ್ ನಾವು ಮಾನವರಾಗಿ ಉಳಿಯೋದು ಗ್ರೇಟ್ ಅನ್ನೋದನ್ನ ಲಾಸ್ಟ್ ಅಲ್ಲಿ ಒಂದು ಸಾರಾಂಶ ಕೊಡುವಂತ ಸಿನಿಮಾ ಮ್ಯಾಬು. ಮೇಡಮ್, ನಿಮ್ಗೆ ಏನು ಅನ್ನಿಸ್ತು ಈ ಪಾತ್ರ? ಒಂದು ಚೆನ್ನಾಗಿ ಅನ್ನಿಸ್ತು. ಊಟ ಚೆನ್ನಾಗಿ ಅನ್ನಿಸ್ತಾ, ಪಾತ್ರನ? ಎರಡು. ಓಕೆ, ಹೇಗಿತ್ತು ಅದೊಂದು ಫಸ್ಟ್ ಟೈಮ್ ಅನ್ಸುತ್ತಲ್ಲ ಮುಸ್ಲಿಂ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡೋದು ನೀವು? ಚೆನ್ನಾಗಿತ್ತು. ಊಟ ಮಾಡಿ. ಓಕೆ, ಲೈಕ್ ಸರ್ ಈಗ ಹಿಜಾಬ್ ಈ ಥರ ಒಂದಷ್ಟು ಬಂತು ಹೆಣ್ಮಕ್ಳನ್ನ, ಲೈಕ್ ಅವ್ರ ಧರ್ಮದಲ್ಲಿ ಇದೆ ಅದೊಂದು ಹಿಜಾಬ್ ಅನ್ನೋದು ಹಾಕೊಬೇಕು ಈ ಥರ ಎಲ್ಲ. ಕಾಲೇಜ್ ಅಥವಾ ಇವನ್ ಒಂದು ಏಜ್ಡ್ ಆದಮೇಲೆ ಅವರು ಹಿಜಾಬ್ ಧರಿಸ್ಬೋದು ಅನ್ನೋ ರೂಲ್ಸ್ ಇದೆ ಅನ್ಸುತ್ತೆ. ನನಗೆ ಅಷ್ಟು ಮಾತ್ರ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅದು? ಅಷ್ಟೇ ಇಲ್ಲ. ಸೊ ಆ ಥರ ಏನಾದರೂ ಕಂಟೆಂಟ್ ಏನು ತೋರಿಸಿದ್ರೆ ಅದ್ರೊಳಗೆ? ಹಿಜಾಬೇ ಹಾಕೊಳ್ಳಲ್ಲ, ಹಿಜಾಬ್ ಹಾಕೊಂಡಿರ್ತಾರೆ, ಬುರ್ಕಾ ಥರ ಸಮಥಿಂಗ್ ಏನಿಲ್ಲ. ಅದೇ ಹೇಳ್ತಾರೆ, ಉರ್ದು ಭಾಷೆನೂ ನಾವು ಬಳಸಿಲ್ಲ, ಮುಸ್ಲಿಂ ಕಲ್ಚರ್ನು ನಾವು ಎತ್ಕೊಂಡಿಲ್ಲ. ನಾವ್ ಎತ್ಕೊಂಡಿರೋದು ಅವ್ರ ಮಧ್ಯೆ ಇರೋ ಪ್ರೀತಿ ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಮುಟ್ಟಿಲ್ಲ. ಹಂಗಾಗಿ ಇದರಲ್ಲಿ ಇಟ್ಸ್ ಎ ಕ್ಲಿಯರ್ ಲವ್ ಸಿನಿಮಾ ಸರ್. ಅದೇ ನೀವಾಗ ಏನು ಊಹಾಪೋಹಗಳು ಮಾಡ್ಕೊಂತಿದ್ರಲ್ಲ, ಹಿಂದೂ ಮುಸ್ಲಿಂ ಅಂದ್ರೆ ಹಿಂಗೆಲ್ಲ ಇರ್ಬೋದು ಅಂತ. ಹಿಂಗೆಲ್ಲಾ ಯೋಚನೆ ಮಾಡೋ ಸಮಾಜದಲ್ಲಿ ಏನೂ ತಪ್ಪು ಮಾಡದೆ ಪ್ರೀತಿ ಏನಾಗತ್ತೆ ಅನ್ನೋದೇ ಸಿನಿಮಾ. ಹೆಂಗ್ ಫೈಟ್ ಮಾಡ್ತಾರೆ, ಹೆಂಗ್ ಮದುವೆ ಆಗ್ತಾರೆ ಅನ್ನೋದೇ ಸಿನಿಮಾ. ಯಾಕಂದ್ರೆ ನಾವೀಗ ಸೇಮ್ ಧರ್ಮದಲ್ಲೇ ಇದ್ದು ಬೇರೆ ಬೇರೆ ಕಾಸ್ಟಲ್ಲಿ ಮದುವೆ ಆದ್ರೆ ದೊಡ್ಡದು ಗಲಾಟೆಗಳಾಗ್ಬಿಡುತ್ತೆ. ನಾನು ಫಾರ್ ಎಕ್ಸಾಂಪಲ್ ರಾಜಾ ಹೋಲಿ ನೋಡಿದ್ದೀವಿ, ಅದು ಬೇಸ್ಡ್ ಅದ್ರ ಮೇಲೆ ಮಾಡಿದಂಥ ಸಿನಿಮಾ ಅದು. ಸೊ ಆ ಥರ ಒಂದು ಮಾರಣ ಆಗಿರೋದನ್ನ ನೋಡಿರ್ತೀವಿ. ಸೊ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ದ್ರಲ್ಲಿ ಆ ಥರದ್ದು ಇಲ್ವಲ್ಲ. ನಮ್ದು ಆ ಥರ ಇಲ್ಲದೆ ಇರೋದ್ರಿಂದ ನಾನೇನು ಹೇಳಕ್ಕೇನು ಹೇಳಕ್ಕಾಗಲ್ಲ. ಓಕೆ, ಸೊ ಲವ್ ಅಂದರೆ ನಿಮ್ಮ ಪ್ರಕಾರ ಏನು ಮೇಡಮ್? ಪ್ರೀತಿ ಅಷ್ಟೇ. ಒಂದು ಡೆಫಿನೇಷನ್ ಹೇಳೋದಾದ್ರೆ ನೀವು ಹೇಳ್ತೀರಿ, ಅಷ್ಟೊಂದು ನಾನು ರೆಡಿ ಆಗ್ತೀನಿ. ಪ್ರೀತಿ ಇಸ್ ಸಮಥಿಂಗ್ ವಿಚ್ ಇಸ್ ಬೌಂಡ್ರಿಲೆಸ್, ಕ್ಯಾಶ್ಲೆಸ್, ಸ್ಕ್ರೀನ್ಲೆಸ್. ಯಾವುದೇ ಚೌಕಟ್ಟು ಇಲ್ಲದೆ ಇರೋಂಥದ್ದು. ಅದೇನು ಹುಡುಗ ಹುಡುಗಿ ಮಧ್ಯೆನೇ ಆಗ್ಬೇಕು ಅಂತ ಇಲ್ಲ, ತಾಯಿ ಮಗನ ಮಧ್ಯೆನೂ ಇರುತ್ತೆ, ತಾಯಿ ತಂದೆ ಮಗಳ ಮಧ್ಯೆನೂ ಇರುತ್ತೆ. ವ್ಯವಸಾಯಕ್ಕೂ ನನಗೂ ಪ್ರೀತಿ ಇದೆ. ಸೊ ಹೊಟ್ಟೆ ಹಸಿದಾಗ ಪ್ರೀತಿಯಿಂದ ಊಟ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್ ದ ಲವ್ ಇಸ್ ಸಮಥಿಂಗ್ ವಿಚ್ ಇಸ್
ಸ್ವಚ್ಛಂದವಾಗಿರುವಂಥದ್ದು, ಎ ಪ್ಯೂರ್ ಫಾರ್ಮ್ ಆಫ್ ಎ ವರ್ಕ್ ಆರ್ ಆರ್ಟ್. ನಂಗೆ ಗೊತ್ತಿರೋ ಪ್ರೀತಿ ಅಂದರೆ ಅದು. ಮುಂಚೆ ಅಂದರೆ ಲವ್ ಅಂದರೆ ನಿಮಗೆ ಕಾಲೇಜ್ ಡೇಸಲ್ಲಿ ಎಲ್ಲ ಆಗಿರುತ್ತೆ, ಬ್ರೇಕಪ್ ಏನಾದ್ರು ಸಮಥಿಂಗ್ ಆ ಥರ ಆಗಿರೋದು ಉಂಟು? ಎಲ್ಲರೂ ಆಗಿರುತ್ತೆ ಕಾಲೇಜ್ ಡೇಸಲ್ಲಿ, ಯಾರಿಗೆ ಆಗದೆ ಇರೋದು ಒಂದಲ್ಲ 10 ಆಗಿರ್ತವೆ. ನಿಮ್ಗೆ ಹತ್ತದಾಗಿದೆಯಾ? ಅದನ್ನ ಲವ್ ಅನ್ಕೊಳ್ಳಲ್ಲ, ಇನ್ಫ್ಯಾಕ್ಚುಯೇಷನ್ ಅಟ್ರಾಕ್ಷನ್ ಅಂತ ಅನ್ಕೊಂತೀವಿ ಅಷ್ಟೇ. ನಾನು ಸೀರಿಯಸ್ ಆಗಿ ಲವ್ ಮಾಡಿ ಮರ ಸುತ್ತೋ ಅಂತ ಅಷ್ಟು ಕಂಫರ್ಟಬಲ್ ಆಗಿ ಬೆಳೆದಂಥ ಹುಡುಗ ಅಲ್ಲ. ತುಂಬಾ ಜವಾಬ್ದಾರಿಗಳಿತ್ತು ನನ್ನದೇ ಆದಂಥದ್ದು. ಯಾಕಂದ್ರೆ ನಾನೀಗ ಬೆಂಗಳೂರಲ್ಲಿ ಉಳಿಬೇಕು ಅಂತಂದ್ರೆ ಬಾಡಿಗೆ ಮನೇಲಿ ಇರಬೇಕು, ಬಾಡಿಗೆ ಮನೇಲಿ ಇರಬೇಕು ಅಂದ್ರೆ ಬಾಡಿಗೆ ಕಟ್ಟಬೇಕು. ಸುಮಾರು ಮಿಡಲ್ ಕ್ಲಾಸ್ ಹುಡುಗರ ಹೋರಾಟಗಳಿವೆ. ತಿಂಗಳ ಎಂಡಲ್ಲಿ EMIಗಳು ಮನೆ ಬಾಡಿಗೆಗಳು ಕಟ್ಟಲೇ ಹಣ ಬಿದ್ದೋಗ್ಬಿಡ್ತಿರ್ತದೆ. ನನಗಿದು ಕಾಲೇಜಲ್ಲಿ ಇದ್ದಾಗಿಂದ ಈ ಹೋರಾಟ ಇದ್ದಿದ್ರಿಂದ ಸೊ ಅಷ್ಟು ಕಂಫರ್ಟಬಲ್ ಆಗಿ ನಾವು ಲವ್ ಮಾಡೋದಕ್ಕೆ ಇದಕ್ಕೆಲ್ಲ ನನಗೆ ಸ್ಪೇಸ್ ಇರಲಿಲ್ಲ. ಅಂದ್ರೆ ಮಾಡಿಲ್ಲ ನನ್ನ ಲವ್ ಆಗಿ ಲವ್ ಮಾಡಲಿಲ್ಲ, ಅಟ್ರಾಕ್ಷನ್ ಒನ್ ಸೈಡ್ ಕ್ರಶ್ಗಳಾಗಿದಾವೆ. ಅದೇ ಹೇಳ್ತಿಲ್ಲ, ವಾರ ವಾರ ಹೊಸ ಕ್ರಶ್ಗಳು. ಮೇಲೆ ನಮ್ಮ ಫ್ರೆಂಡ್ಗೆ ಅದನ್ನ ಹೇಳ್ತಿದ್ರು ಬಂದಾಗೆಲ್ಲ, ಫುಲ್ ಲವ್, ಇವಾಗ ಫುಲ್ ಲವ್ ಅಂತ ಹೇಳಿದ್ರೆ ಮೊನ್ನೆ ಮರ 15 ದಿನದಿಂದ ಹೆಂಗೆ ಹೇಳಿದೆ ಅಂತಿಲ್ಲ, ಮತ್ತೆ 2 ವಾರಕ್ಕೆ ಹೋಗ್ಬಿಟ್ಟಿರುತ್ತೆ. ಇಟ್ಸ್ ಅನ್ ಅಟ್ರಾಕ್ಷನ್. ನೋಡಿದ ತಕ್ಷಣ ಸಖತ್ತಾಗಿದ್ದಾಳೆ ಅಂತ ಹೇಳಿದ್ರೆ ಹೆಂಗೆ ಹೇಳ್ತೀವಿ, ಲವ್ ಅಂತಾನೆ ಹೇಳ್ಬಿಡುದು, ಎಕ್ಸ್ಟ್ರಾ ಎಕ್ಸಾಜರೇಟೆಡ್ ಫ್ಯಾಕ್ಟ್. ಹೌದೌದು, ನಂಗೆ ಹುಡುಗಿ ಮೇಲೆ ಲವ್ ಸಿಕ್ಕಾಪಟ್ಟೆ ಇಷ್ಟ ಆದ್ಲ ಹುಡುಗಿ ಅಂತ. ನನಗವನು ಒಂದು ವರ್ಷ ಆದ್ಮೇಲೆ ಹೇಳ್ದಾಗ ಗೊತ್ತಾಗಿದ್ದು, ನಾನು ಹಿಂಗೆ ಹೇಳ್ತಾನೆ. ಅಲ್ಲಿವರೆಗೂ ಗೊತ್ತಿರಲ್ಲ, ಹಿಂದೆ ಇನ್ನೊಂದು ಹುಡುಗಿ ಹಿಂಗೆ ಅಂದಿದ್ದೆ ಅಂತಾನು ಗೊತ್ತಿರಲ್ಲ. ಅಂದ್ರೆ ಹಂಗಿದ್ರೆ ಲವ್ ಫೇಲ್ಯೂರ್ ಅಂತ ನಿಮ್ಗೆ ನಡೆದೇ ಇಲ್ಲ? ಲವ್ವೇ ಮಾಡಿಲ್ಲ ಅಂದ್ಮೇಲೆ ಲವ್ ಫೇಲ್ಯೂರ್? ಲವ್ವೇ ಮಾಡಿಲ್ಲ ಅಂದ್ರೆ ಲವ್ ಫೇಲ್ಯೂರ್ ಅಂತ ಯಾವ್ದು ಏನೋ ಆಗಿಲ್ಲ ನಿಮ್ಗೆ? ಆಗಿಲ್ಲ. ಸೊ ಆ ಫೀಲ್ ಅನುಭವಿಸಿಲ್ಲ ಬ್ರದರ್. ಮೆಹಬೂಬದಲ್ಲೇ ಅನುಭವಿಸಿದ್ದೀರಾ? ಅದ್ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಲವ್ ಫೇಲ್ಯೂರ್ ಆಗತ್ತೆ ಅಂತ? ಅಂದ್ರೆ ಕಾಣಿಸುತ್ತೆ ಏನೋ ಟೀಸರ್ ಅಲ್ಲಿ. ನೋಡಿ, ನಾನು ಕತೆ ಬಿಡಿಸ್ತಾ ಇದ್ದೀನಿ ಸರ್. ಈಗ ಸರ್ ಅದನ್ನ ಹೇಳ್ತಾ ಇರೋದು, ಅಲೆಕ್ಸಾ ಕ್ಯಾಮ್ರಾ ರೆಡ್ ಎಪಿಕ್ ಅಂತ 3 ಕ್ಯಾಮ್ರಾ ಇಟ್ಟು ಲೊಕೇಶನ್ ಹಾಕಿ 25 ಲಕ್ಷ ರೂಪಾಯಿ ಕೊಟ್ಟು ಸೆಟ್ ಹಾಕಿ ಕತೆ ಮಾಡಿದೀವಿ. ಅಲ್ಲಿ 2.5 ಕೋಟಿ ಬಂಡವಾಳ ಹಾಕಿ ಕತೆ ಮಾಡಿದೀವಿ. ಅಲ್ಲಿ ಥಿಯೇಟರ್ ಬಂದು ಕತೆನ ಕೇಳೋದ್ ಬಿಟ್ಬಿಟ್ಟು ಏನ್ ಸರ್ ಹಿಂಗ್ ಕೇಳ್ತಾ ಇದ್ದೀವಿ, ಫ್ರೈಡ್ ರೈಸ್ ಕೊಡ್ಸ್ಬಿಟ್ಟು ಅದನ್ನೇ ಅದ್ರೊಳಗೆ ಮುಗಿಸ್ಬಿಡ್ತಾ ಇದ್ದೀರಾ ಅಂತ. ಇಲ್ಲ, ಸ್ವಲ್ಪ ಏನಾದ್ರು ಹಿಂಟ್ ಹೇಳ್ಬೋದಲ್ಲ ಸಿನಿಮಾ ಬಗ್ಗೆ? ಏನು ಒನ್ ಲೈನ್ ಸ್ಟೋರಿ ಆದ್ರೆ? ಒನ್ ಲೈನ್ ಇಸ್ ಬ್ಯೂಟಿಫುಲ್ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ. ಯಾವುದೇ ಜಾತಿ ಧರ್ಮಗಳ ಬಗ್ಗೆ ಮಾತಾಡೋಂಥ ಕತೆ ಅಲ್ಲ, ಸ್ವಚ್ಛ ಪ್ರೀತಿ ಬಗ್ಗೆ ಮಾತಾಡೋಂಥ ಕತೆ. ಈ ಪ್ರೀತಿ ಮಾಡ್ತಾ ಇದಾರೆ ಅಂದಿದ ತಕ್ಷಣ ನೀವು ಹಿಂಗೆ ಊಹಾಪೋಹಗಳು ಮಾಡ್ಕೊಂಡ್ರಲ್ಲ, ಈ ಊಹಾಪೋಹಗಳು ಸೊಸೈಟಿ ಹೆಂಗ್ ನೋಡತ್ತೆ ಈ ಪ್ರೀತಿನ ಅನ್ನೋದು, ಅದನ್ನೆಲ್ಲ ದಾಟ್ಕೊಂಡು ಬಂದು ಮದುವೆವರೆಗೂ ಹೆಂಗ್ ತಗೊಂಡು ಹೋಗ್ತಾರೆ ಇವರು ಅನ್ನೋದೇ ಕತೆ. ಸರ್, ಆ ಥರ ಆದಾಗ ಎಷ್ಟೋ ರಿಯಲ್ ಇನ್ಸಿಡೆಂಟ್ಗಳಲ್ಲಿ ಸೊ ಸಮಾಜನ ಎದುರಾಕೊಬೇಕಾಗುತ್ತೆ, ಎಲ್ಲರೂ ಫ್ಯಾಮಿಲಿನ ಎದುರಾಕೊಬೇಕಾಗುತ್ತೆ, ಅವ್ರದ್ದು ಲೈಫೇ ಬೇರೆ ಥರ ಆಗ್ಬಿಡುತ್ತೆ. ಆ ಥರ ಇನ್ಸಿಡೆಂಟ್ಗಳು ನೋಡಿದ್ರೆ ಯಾರನ್ನಾದ್ರು ನೀವು ರಿಯಲ್ ಆಗಿ? ಯಾಕಂದ್ರೆ ಈ ತರ ಒಂದು ರಿಸರ್ಚ್ ಅಂತೂ ಮಾಡಿರ್ತಾರೆ ಈ ಕತೆಗಳ ಮೇಲೆ. ಸರ್, ಈ ಕತೆ ನಾನು ನೋಡಿದ್ದೀನಿ. ಆ ಕತೆ ಒಬ್ರಿದ್ರು ಸರ್, ಕಾರ್ತಿಕ್ ಗೌಡ, ನಜರಿಯಾ ಬಾನು ಅಂತ, ಅವ್ರ ಕತೆನೇ ಇದು. ಇದು ರಿಯಲ್ ಇನ್ಸಿಡೆಂಟ್ ಸರ್. ಇದು ಅಲ್ಲ, ರಿಯಲ್ ನೇಮ್ ಯೂಸ್ ಮಾಡಿದ್ದೀರಾ? ರಿಯಲ್ ನೇಮ್ ಯೂಸ್ ಮಾಡಿಲ್ಲ, ಅವ್ರು ಬೇರೆ ಹೆಸರುಗಳು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅವ್ರ ಕತೆನೇ ತಗೊಂಡ್ ಮಾಡ್ರ? ಹೌದು, ಇದು ನಿಜವಾಗ್ಲೂ ನಡೆದಿರುವಂತ ಘಟನೆನೇ ಇದು. ನಾವು ಖುದ್ದಾಗಿ ಭೇಟಿ ಮಾಡಿ ಮಾತಾಡಿರೋಂಥ ಕತೆ ಇದು. ಬಟ್ ರಿಯಲ್ ಕಥೆಯಲ್ಲಿ ಧರ್ಮಗಳು ಜಾತಿಗಳು ಬೇರೆ. ಇಲ್ಲಿ ಮೈಸೂರು ಭಾಗಕ್ಕೆ ಬೇಕಾಗಿರೋ ತರ ಅಂತ. ಎಲ್ಲೆಲ್ಲ ಶೂಟ್ ಮಾಡಿದ್ರೆ ಸರ್? ಬೆಂಗಳೂರು, ಮೈಸೂರು, ಮಂಗಳೂರು. ಯಾವಾಗ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಇದು ಮೂವಿ ನಿಮಗೆ ಮೆಹಬೂಬ್? ಸರ್, ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು 2021 ಫಸ್ಟ್ ಶೆಡ್ಯೂಲ್ ಆಯ್ತು, 2020 ಫಸ್ಟ್ ಶೆಡ್ಯೂಲ್ ಆಯ್ತು. ಮತ್ತೆ ಲಾಕ್ಡೌನ್ ಬಂತು. ಅದಾದ್ಮೇಲೆ ಆ ಶೂಟ್ ಆಗಿರೋದನ್ನ ನಾವು ನೋಡಿದ್ವಿ. ಇನ್ನ ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ವಿ. ಅದಾದ್ಮೇಲೆ ರೀಸೆಂಟ್ ಆಗಿ ಡಿಸೆಂಬರ್ ಅಲ್ಲಿ ಕುಂಬಳಕಾಯಿ ಹೊಡೆದು ತುಂಬಾ ಲಾಂಗ್ ಆಯ್ತು, ಸ್ವಲ್ಪ ಟೈಮ್ ತಗೊಂಡ್ ಸರ್ ಸಿನಿಮಾ. ಮೆಹಬೂಬ ಯಾವುದೇ ಸಿನಿಮಾ ನಾವೇನು ಅನ್ಕೊಂಡಂಗೆ ನಡೆಯಲ್ಲ ಸರ್. ಸಿನಿಮಾ ಅನ್ನೋದು ಒಂದು, ನನ್ನ ಪ್ರಕಾರ ಮೆಹಬೂಬ ಒಂದು ಜೀವಂತವಾದ ವಸ್ತು. ಸೊ ಅದಕ್ಕೆ ಏನ್ ಬೇಕೋ ಅದೇ ಪಡ್ಕೊಂತ ಇದೆ ಅಂತ ನಾನು ಅನ್ಕೊಂತ ಇದ್ದೀನಿ. ಈ ಸಿನಿಮಾ 80 ಲಕ್ಷದಲ್ಲಿ ಮಾಡೋಣ ಅಂತ ನಾವು ಅನ್ಕೊಂಡಿದ್ದೀವಿ. ಕೊನೆಗೆ 2.5 ಕೋಟಿವರೆಗೂ ಬಜೆಟ್ ಆಗಿದೆ. ಸೊ ಹಂಗಾಗಿ ಹಿಂಗಿದೆ. ಮೆಹಬೂಬಾ ಟೈಟ್ಲ್ ಯಾಕೆ? ಹಿಂದೂ ಮುಸ್ಲಿಂ ಲವ್ ಸ್ಟೋರಿ. ಮೆಹಬೂಬಾ ಅಂದಿದ ತಕ್ಷಣ ಕನ್ನಡಕ್ಕೆ ಏನು ಹೊಸ ಪದ ಅಲ್ಲ ಮೆಹಬೂಬಾ ಅನ್ನೋದು. ಹೋಮ್ ಸಿನಿಮಾ ಇಂದನೂ ಇದೆ, KGF ಅಲ್ಲಿ ಇದೆ. ಹೌದು, ಆ ಪದನ ಮೇ ಬಿ ನಾನು ಅದಕ್ಕೆ ಕೇಳಕೊಟ್ಟೆ. ಸೊ ಆ ಪದನ ಇಟ್ಕೊಂಡು ಮೆಹಬೂಬಾ ಅಂತಿಟ್ವಿ. ಸೊ ಅದು ನಂಗೆ ತುಂಬಾ ಆಪ್ಟ್ ಪದ ಅಂತ ಅನಿಸ್ತು. ಏನ್ ಇಡಬೇಕು ಅಂತ ಸುಮ್ಮನೆ ಒಂದೇ ಒಂದು ಸೆಕೆಂಡಲ್ಲಿ ಸ್ಟ್ರೈಕ್ ಆಗಿದ್ದು ಪದ ಇದು. ಟೈಟಲ್ ರಿಜಿಸ್ಟರ್ ಮಾಡ್ಬೇಕು, ಏನ್ ರಿಜಿಸ್ಟರ್ ಮಾಡ್ಬೇಕು, ಮೆಹಬೂಬಾ ಅಂತ. ಖಾಲಿ ಇದೆಯಾ ಅಂತ ಕೇಳಿ ಅಂತಂದ್ರು ಫೋನಲ್ಲಿ ಮ್ಯಾನೇಜರ್. ಖಾಲಿ ಇದೆ ಅಂತ ಮಾಡ್ಬಿಡಿ ಅಂತಂದ್ರೆ, ಮಾಡ್ಬಿಟ್ಟ ಮೇಲೆ ಒಂದಿಬ್ರನ್ನ ಕೇಳಿದ್ರು, ಸೂಪರ್ ಆಗಿದೆ, ಸೂದಿಂಗ್ ಆಗಿದೆ ಕೇಳಕ್ಕೆ ಅಂದ್ರು. ಹೌದು ಸರಿ ಆಯ್ತು ಅಂತ ಬಿಟ್ಬಿಟ್ಟು. ಅಂಡ್ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಮೇಡಮ್ ನೀವೇನು ಹೇಳ್ತೀರಾ? ಬ್ಯೂಟಿಫುಲ್ ಸಾಂಗ್ಸ್ ಬಂದಿದೆ.
ಬ್ಯೂಟಿಫುಲ್ ಆಗಿದೆ. ಏನು ಫುಲ್ ಒಂದೊಂದು ಆನ್ಸರ್ ಕೊಡ್ತಾ ಇದ್ದೀರಿ ಸರ್ ಅವರು. ನಿದ್ದೆ ಬಂದಿದೆ ಮೇಡಮ್ ತಂಪತ್ನಲ್ಲಿ? ಇಲ್ಲ, ಸಾಂಗ್ಸ್ ಆಕ್ಚುಲಿ ನಮ್ದು ಮೆಹಬೂಬಾ ಫಿಲಮ್ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಆಲ್ಬಮ್. ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ. ಓಪನಿಂಗ್ ಟೈಟಲ್ ಕಾರ್ಡ್ಸ್ ಇಂದಾನೆ ನಿಮ್ ಸಿನಿಮಾ ಎಂಟ್ರಿ ಆದ್ರೆ ಹಾಲ್ಗೆ ಬಂದ್ರೆ ಆ ವೆಲ್ಕಮ್ ಸಾಂಗ್ ಇದೆ ನಿಮ್ಗೆ ಸಿನಿಮಾದಲ್ಲಿ. ಇಟ್ಸ್ ಸೋ ಮೀನಿಂಗ್ಫುಲ್. ಅದೇ ನೋಟಲ್ಲೇ ನಿಮ್ಮ ಸಿನಿಮಾಯಿಂದ ಹೊರಗೂ ಕಳಿಸ್ತೀವಿ. ಐಮ್ ಶೋರ್ 24 ನಲ್ಲಿ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಆಲ್ಬಮ್ ಆಗುತ್ತೆ ಮೆಹಬೂಬಾ ಸಿನಿಮಾ. ಎಲ್ಲ ಹಾಡುಗಳು ಬ್ಯೂಟಿಫುಲ್ ಆಗಿದೆ. ಯು ವಿಲ್ ಎಂಜಾಯ್ ಎವ್ರಿ ಸಾಂಗ್ ಇನ್ ದ ಫಿಲ್ಮ್ ಅಂಡ್ ಎವ್ರಿ ಸಾಂಗ್ ವಿಲ್ ಕನೆಕ್ಟ್ ಯು ಡೈರೆಕ್ಟ್ಲಿ ಹಾಡ್ಗೆ. ಎಲ್ಲ ಹಾಡುಗಳು ತುಂಬಾ ಅದ್ಭುತವಾಗಿದೆ. ಸರ್, ಮೆಹಬೂಬಾ ಜನ ಯಾಕೆ ನೋಡ್ಬೇಕು ನಿಮ್ ಪ್ರಕಾರ? ಇದೊಂದು ನಾನು ಹೇಳೋದು ಮೆಹಬೂಬನ್ ಯಾಕೆ ನೋಡ್ಬೇಕು, ಹೇಗೆ ನೋಡ್ಬೇಕು ಅಂತಂದ್ರೆ, ಯಾಕೆ ನೋಡ್ಬೇಕು ಅನ್ನೋದಕ್ಕೊಂದು ಹೇಳ್ತೀನಿ. ನಾನು ಕಾಮನರ್ ಆಗಿದ್ದಂತ ಒಬ್ಬ ವ್ಯಕ್ತಿನ ಜನರುಗಳ ಓಟುಗಳ ಮುಖಾಂತರ ನಾನು ಗೆಲ್ಸಿದೆ. ಸೊ ನೀವು ನನಗೊಂದು ಭರವಸೆ ಕೊಟ್ರಿ, ನಾನು ಒಬ್ಬ ಎಂಟರ್ಟೈನರ್ ಅಂತ ಒಂದು ಭರವಸೆ ಸಿಕ್ಕಿದ ಕಾರಣಕ್ಕೆ ನಾನು ಮೆಹಬೂಬಾ ಅನ್ನೋ ನಿಮ್ಗಳ ಕಾನ್ಫಿಡೆನ್ಸ್, ನಿಮ್ಗಳ ಸಪೋರ್ಟ್ ಇಂದ ನಾನು ಮೆಹಬೂಬಾ ಅನ್ನೋ ಒಂದು ಸಿನಿಮಾನ ಶುರು ಮಾಡಿದೆ. ಸೊ ನೀವುಗಳು ಈ ಸಿನಿಮಾನ ಅದೇ ಕಾರಣಕ್ಕೆ ನೋಡ್ಬೇಕಂದ್ರೆ, ನೀವು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ರ, ನೀವು ಸೂಪರ್, ನೀವು ಅದ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತಂದ ಎಲ್ಲಾ ಜನರಿಗೋಸ್ಕರ, ಅವ್ರ ಪ್ರೀತಿ ಆಶೀರ್ವಾದಗಳಿಗೋಸ್ಕರ ಮಾಡಿರೋಂಥ ಸಿನಿಮಾ ಮೆಹಬೂಬಾ. ಅಂಡ್ ನನಗೆ ಈ ಜನರುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಅವರೇ ನನ್ನ ಫಸ್ಟ್ ಸರ್ಕಲ್. ನನಗಿರೋ ಬ್ಯಾಕ್ ಗ್ರೌಂಡೇ ಒಂದು ಬಿಗ್ ಬಾಸ್ ಇಂದ ಗೆದ್ದು ಬಂದಿರೋಂಥ. ಸೊ ಬಿಗ್ ಬಾಸ್ ಆಡಿಯನ್ಸ್ ಯಾರಿದ್ರೆ ಅವ್ರುಗಳೆಲ್ಲ ಅದರಲ್ಲಿ ಒಂದು 50% ಫಸ್ಟ್ ಥಿಯೇಟರ್ಗೆ ಹೋಗಿ ನೋಡಿದಾಗ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಡೆಫಿನೆಟ್ ಆಗಿ. ಅವಾಗ ಎರಡನೇ ಸರ್ಕಲ್ಗೆ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಹೆಂಗ್ ನೋಡ್ಬೇಕು ಅಂತ ಬಂದಾಗ ಸಿನಿಮಾನ, ಇಟ್ ಈಸ್ ಪ್ಯೂರ್ಲಿ ಎ ಲವ್ ಸ್ಟೋರಿ. ಯಾವುದೇ ನಿಮ್ ತಲೆಯಲ್ಲಿ ಏನೇನೋ ತುಂಬಿಸ್ಕೊಂಡ್ ಬರಬಾರ್ದು. ಕ್ಲಿಯರ್ ಮೈಂಡ್ ಸೆಟ್ ಅಲ್ಲಿ ಬಂದು ಕೂತ್ಕೋಬೇಕು. ನಾವು ಕಾಲೇಜ್ ಹುಡುಗರು ಅನ್ನೋ ತರ ಬಂದು ಕೂತ್ಕೊಂಡ್ರೆ, ತಂದೆ ತಾಯಿಗಳು ಅಷ್ಟೇ ಸುಮ್ಮನೆ ಬಂದು ಆರಾಮಾಗಿ ಕೂತ್ಕೊಂಡ್ರೆ ಅವ್ರಿಗೂ ಒಂದು ಮೆಸೇಜ್ ಹೋಗುತ್ತೆ. ಲವ್ ಮಾಡ್ತಿರೋರನ್ನ ಡಿಸ್ಟರ್ಬ್ ಮಾಡಬಾರ್ದಪ್ಪ ಅನ್ನೋದೊಂದು ಹೋಗುತ್ತೆ. ಇವರು ಈ ಲವ್ ಮಾಡ್ತಿರೋರು ನೋಡ್ಕೊಂಡಾಗ ನಮ್ಮ ತಂದೆ ತಾವ್ರದ್ದು ಒಂದು ವ್ಯೂ ಪಾಯಿಂಟ್ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅಲ್ಲಿ ಯಾರೋ ವಿಲನ್ ಅಂತಿರೋನ ಅಯ್ಯೋ ಹಿಂಗ್ ಗೋಳಾಡಿಸ್ಬಾರ್ದು ಯಾರೋ ಲವ್ ಮಾಡ್ತಿರೋರ್ನ ಅಂತ ಅನ್ಸುತ್ತೆ. ಲವ್ ಮಾಡ್ತಿರೋರ್ಗು ಅವ್ರ ಮೇಲೆ ಒಂದು ಅನ್ಸುತ್ತೆ, ಪಾಪ ಇವ್ರಿಗೂ ನಮ್ಮಿಂದ ತೊಂದರೆ ಆಗ್ತಿದೆ ಅಂತ. ಸೊ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಣಿದಿರೋ ಕತೆ ಆಗಿರೋದ್ರಿಂದ ಸೊ ತುಂಬಾ ನ್ಯಾಚುರಲ್ ಆಗಿರುತ್ತೆ ಕತೆ. ತುಂಬಾ ನ್ಯಾಚುರಲ್ ಆಕ್ಟಿಂಗ್ ಅಂಡ್ ತುಂಬಾ ನ್ಯಾಚುರಲ್ ಫಿಲಮ್ ಆಗುತ್ತೆ. ಅಂಡ್ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬರೋದಾದ್ರೆ ಯಾರ್ಯಾರೆಲ್ಲ ಇದ್ದಾರೆ ಇದರಲ್ಲಿ? ನಾನಿದ್ದೀನಿ, ಪವನ್ ಅವರಿದ್ದಾರೆ, ಕಬೀರ್ ತುಫಾನ್ ಸಿಂಗ್ ಅಂತಿದ್ದಾರೆ, ಪೈಲ್ವಾನ್ ಅಲ್ಲಿ ವಿಲನ್ ಆಗಿ ಮಾಡಿರೋರು. ಈ ತೆಲುಗಲ್ಲಿ ಪವನ್ ಕಲ್ಯಾಣ್ ಮತ್ತೆ ಅಜಿತ್ ಅವ್ರ ಜೊತೆ ಎಲ್ಲ ಮಾಡಿದ್ದಾರೆ. ಬುಲೆಟ್ ಪ್ರಕಾಶ್ ಅವರಿದ್ದಾರೆ, ಜೈ ಜಗದೀಶ್ ಅವರಿದ್ದಾರೆ, ನೋಡಿದೆ ಶಿವರಾಮ್ ಸರ್ ಇದ್ದಾರೆ. ಶಿವರಾಮ್ ಸರ್ ಇದ್ದಾರೆ. ಕಂಪ್ಲೀಟ್ ಆಗಿದೆ ಸರ್? ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಶೂಟ್ ಕಂಪ್ಲೀಟ್ ಆಗಿದೆ. ಶೂಟ್ ಎಲ್ಲ ಕಂಪ್ಲೀಟ್ ಆಗಿದ್ದು, ಡಬ್ಬಿಂಗು ಮುಗಿಸ್ಕೊಟ್ಟಿದ್ರು. ಅದಾದ್ಮೇಲೆ ಇದಾಗಿದೆ. ಅಂಡ್ ಪಾಪ ನಿಮ್ದು ಲಾಸ್ಟ್ ಮೂವಿನ ಅಥವಾ ಯಾವ್ದಾದ್ರು ಬೇರೆ ಮಾಡಿದ್ರ ಸರ್ ಅವ್ರದ್ದು? ನಮ್ದೇ ಲಾಸ್ಟ್ ಅಂತ ಅನ್ಕೊಂತೀನಿ. ಬಟ್ ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು ಇನ್ನೊಂದು ಸಿನಿಮಾ ಮಾಡಿದಾರೆ ಅವ್ರು ಲಾಸ್ಟ್. ನಮ್ದು ಆದ್ಮೇಲೆ ಇವನ್ ಡಬ್ಬಿಂಗು ಕಂಪ್ಲೀಟ್ ಮಾಡ್ಕೊಂಡು ಡಬ್ಬಿಂಗು ಕಂಪ್ಲೀಟ್ ಮಾಡ್ಕೊಂಡು ಎಸ್ ಅವ್ರನ್ನ ಕಳ್ಕೊಂಡಿದ್ದೀವಿ ಇವತ್ತು. ಅಂದ್ರ ಹಿರಿಯ ಕಲಾವಿದರು, ಎಷ್ಟು ಎಲ್ಲ ಅಣ್ಣವರಿಂದ ಹಿಡಿದು ವಿಷ್ಣುವರ್ಧನ್ ಅವ್ರ ಜೊತೆ ತುಂಬಾ ಸಿನಿಮಾಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಈ ಸಿನಿಮಾದಲ್ಲಿ. ನನ್ ಮೊನ್ನೆ ಯಾರಿಗೋ ಪ್ರಿವ್ಯೂ ತೋರಿಸಿದಾಗ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪನ ಪಾತ್ರ ನಿಭಾಯಿಸಿದ್ದಾರೆ. ವೆರಿ ತುಂಬಾ ಈ ಹಿಂದಿನ ಸಿನಿಮಾಗಳು ನೋಬಡಿ ಟು ಜಡ್ಜ್ ಹಿಮ್, ಅವ್ರ ಸಾಧನೆ ದೊಡ್ಡದು. ಬಟ್ ಈ ಸಿನಿಮಾ ಅಲ್ಲಿ ಆ ಫೀಲ್ ಕೊಡುವಂತ ಅದ್ಭುತವಾದ ಕ್ಯಾರೆಕ್ಟರ್, ಕಥೆನ ಹಿಡಿದಿಟ್ಕೊಳ್ಳುವಂತ ಕ್ಯಾರೆಕ್ಟರ್ ಶಿವರಾಮ್ ಸರ್. ಹೇಗಿದೆ ಸಿನಿಮಾಗೆ ಬಂದಿರೋ ಅನುಭವ ನಿಮ್ಗೆ? ನನಗೆ ಬಿಗ್ ಬಾಸ್ ಇಂದ ಸಿನಿಮಾಗೆ ಆಕ್ಟರ್ ಆಗಿ ಬಂದಿರೋ ಅನುಭವ ಚೆನ್ನಾಗಿದೆ. ಪ್ರೊಡ್ಯೂಸರ್ ಆಗಿ ಬಂದಿರೋ ಅನುಭವ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಷ್ಟು ಬಿಟ್ರೆ ಆಸ್ ಅನ್ ಆಕ್ಟರ್ ಐ ಆಮ್ ಹ್ಯಾಪಿ. ಸೊ ಇನ್ ಮುಂದೇನು ಆಕ್ಟರ್ ಆಗಿ ಕಂಟಿನ್ಯೂ ಮಾಡಕ್ ಖುಷಿ ಇದೆ. ಇದ್ರಲ್ಲಿ ದುಡ್ಡು ಬಂದ್ರೆ ಪ್ರೊಡ್ಯೂಸರ್ ಆಗಿ ಕಂಟಿನ್ಯೂ ಮಾಡಕ್ಕೆ ಸ್ವಲ್ಪ ಸಾಹಸ ಮಾಡಬಹುದು. ಈ ಮಧ್ಯದಲ್ಲಿ ಯಾವ್ದೋ ಕಥೆಗಳು ಬರ್ಲಿಲ್ವಾ? ಬಂದ್ ಸರ್, ಸುಮಾರು ಕಥೆಗಳು ಬರ್ತಾನೆ ಇರ್ತವೆ. ನಾನು ಟೀಸರ್ ಅನೌನ್ಸ್ ಮಾಡಿದಾಗಿಂದ ಮತ್ತೆ ಒಂದ್ 4-5 ಕತೆ ಕೇಳಿದೀನಿ, ಮಿನಿಮಮ್ 4 ಕತೆ ಕೇಳಿದೀನಿ. ಸೊ ಅವ್ರು ಅದಕ್ಕೆ ಪ್ರೊಡ್ಯೂಸರ್ ಇದಾರ ಇಲ್ವಾ ಅನ್ನೋದಕ್ಕೆ ಒಂದು ಕ್ವಶನ್. ಪ್ರೊಡ್ಯೂಸರ್ ಯಾರು ಅಪ್ರೋಚ್ ಮಾಡ್ಲಿಲ್ವಾ ಸರ್ ನಿಮಗೆ? ಬೇರೆ ಯಾರು ಮಾಡ್ಬೇಕು, ನೀವೇ ಯಾಕೆ ಮಾಡ್ಬೇಕು ಅನಿಸ್ತು ಸರ್? ಇದು ನಾನೆಲ್ಲ ಪ್ರೊಡ್ಯೂಸ್ ಮಾಡಿದೆ, ಫಸ್ಟ್ ಬೇರೆ ಪ್ರೊಡ್ಯೂಸರ್ ಇದ್ದಿದ್ದು. ಸೊ ಅವ್ರ ಕಾರಣಾಂತರಗಳಿಂದ ಮಾಡಕ್ ಆಗದೆ ಇರೋ ಕಾರಣಕ್ಕೆ ನಾನು ಇಂಥ ಒಂದು ಒಳ್ಳೆ ಪ್ರಯತ್ನ, ಈ ಸಿನಿಮಾ ನಿಂತು ಬಿಟ್ರೆ ಸಾಕಷ್ಟು ಜನರಲ್ಲಿ ಕನಸು ಸರ್ ಇದು, ನಂದು ಸೇರಿಸಿ. ಡೈರೆಕ್ಟ್ರು 2ನೇ ಸಿನಿಮಾ ಅವ್ರದ್ದು ಒಂದಷ್ಟು ಕನಸುಗಳಿರ್ತವೆ, ಮ್ಯೂಸಿಕ್ ಡೈರೆಕ್ಟರ್ದು ಒಂದಷ್ಟು ಕನಸುಗಳಿರ್ತವೆ, ಹೀರೋಯಿನ್ ಒಂದಷ್ಟು ಕನಸುಗಳಿರ್ತವೆ, ಕ್ಯಾಮ್ರಾಮನ್ ಒಂದಷ್ಟು ಕನಸುಗಳಿರ್ತವೆ. ಎಲ್ಲಾ ಟೆಕ್ನಿಷಿಯನ್ಸು ಒಂದ್ ಕಡೆ ಸೇರಿ ಈ ಸಿನಿಮಾಯಿಂದ ಏನೋ ಆಗತ್ತೆ ಅಂತ ಎಲ್ಲರೂ ಬಿಲೀವ್ ಮಾಡಿರೋಂಥದ್ದು. ಅಂತ ಸಿನಿಮಾ ನಿಲ್ಬಾರ್ದು ಅಂತ ನಾನು ಸಿನಿಮಾಗೋಸ್ಕರ ಸ್ಟ್ಯಾಂಡ್ ತಗೊಂಡೆ ಸರ್. ಒಬ್ಬ ಹೀರೋ ಪಾತ್ರದಲ್ಲಿರುವಂತ ನಾನು I wanted to make this cinema happen and release at any given point of time or any given
ತುಂಬಾ ತುಂಬಾ ಅಂದ್ರೆ ತುಂಬಾ, ನಾನು ಈಗ ಹೇಳಕ್ಕೂ ಆಗಲ್ಲ, ಅಷ್ಟು ತೊಂದರೆಗಳ ಮುಖಾಂತರ ಈ ಸಿನಿಮಾನ ಹೊರಗಡೆ ತಗೊಂಡ್ಬರ್ತಾರೆ ಸರ್. ಈಗ ಬಿಗ್ ಬಾಸ್ ಆಯಿತು, ಸಿನಿಮಾ ನಡೀತಾ ಇದೆ, ಇದ್ರ ಜೊತೆಗೆ ಅಗ್ರಿಕಲ್ಚರಲ್ ಏನೇನು ಪ್ಲಾನ್ ಮಾಡಿದ್ರು, ಏನೇನು ಮಾಡ್ತಾ ಇದ್ರು ಸರ್? ಈಗ ಒಂದು 5 ಎಕರೆ ಟೊಮೊಟೊ ಹಾಕಿದ್ವಿ ನಾವು. ಅಂಡ್ ನಮ್ದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಇದೆ. ಅಂಡ್ ತೋಟ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಸೊ ಇಷ್ಟು ಬಿಟ್ರೆ ಸುಮಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ವ ಸರ್? ಹೌದು ಸರ್, ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡ್ತೀವಿ ನಾವು. ಫ್ರೀ ಪ್ರತಿ ಜಿಲ್ಲೆಗಳಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸ್ ನ ಕೊಡ್ತೀವಿ. ಯಾವ್ದಾದ್ರು ಏನು ರೋಗ ಬಂದಿದ್ರೆ, ಏನು ತೋಟಕ್ಕೆ ಏನಾಗಿದ್ರೆ ಅದನ್ನೆಲ್ಲ ಫೋಟೋಗಳು ಕಳಿಸಿದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡೋ ಅಂತ ಒಂದು ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ, ಸ್ವಾಶೆಕ್ಸ್ ಅನ್ನೋದು. ವಿ ಮ್ಯಾನುಫ್ಯಾಕ್ಚರ್ ಫರ್ಟಿಲೈಸರ್ಸ್. ಓಕೆ. ಸೊ ಇಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆಕ್ಚುಲಿ ನಾನು ತುಂಬಾ ದಿನ ಅಬ್ಸರ್ವ್ ಮಾಡಿದ್ದೀನಿ, ನಾನು ಇದನ್ನ ಕೇಳಬೇಕಾಗಿತ್ತು. ಈ ಮಾತುಗ ಹೆಂಗ್ ಕಲ್ತೀರಾ ಸರ್ ನೀವು? ತುಂಬಾ ಮಾತಾಡ್ತೀರಾ ಜಾಸ್ತಿ, ಅಂದ್ರೆ ಲೈಕ್ ಮಾತಾಡೋದು ಇರ್ಬೋದು, ಅದ್ರ ವೇ ಆಫ್ ಪ್ರೆಸೆನ್ಸ್ ಇರ್ಬೋದು. ನೀವು ಅದೇನೋ ಗಾದೆನೇ ಇದೆಯಲ್ಲ, ಹೇಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಇನ್ನೊಂದೇನಿದೆ ಲೈನ್ ಇದೆಯಲ್ಲ, ಅದು ಊಟ ಅವ್ರು ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ. ಆ ಥರ ಮಾತು ಸರ್. ನಾನು 23ನೇ ವಯಸ್ಸಲ್ಲಿ MSc ಮುಗಿಸಿದೆ ಸರ್. 24ನೇ ವಯಸ್ಸಲ್ಲಿ ತೋಟ ಮಾಡಿದೆ, ಲಾಸ್ ಆಗ್ಬಿಟ್ಟು ಕಂಪ್ಲೀಟ್ ಝೀರೋ ಆಗ್ಬಿಟ್ಟು ನಾನು ಏನೂ ಇಲ್ಲ. ಕಟ್ ಮಾಡಿದ್ರೆ 25ನೇ ವರ್ಷಕ್ಕೆ ಒಂದು ಕಾರ್ ಇಟ್ಕೊಂಡಿದ್ದೆ. 26-27 ಬೆಂಗಳೂರಲ್ಲಿ ಒಂದು ಸೈಟ್ ಇಟ್ಕೊಂಡಿದ್ದೆ. 27ನೇ ವರ್ಷಕ್ಕೆ ರಿಟ್ಸ್ ಕಲ್ಟನ್ ಬೆಂಗಳೂರಲ್ಲಿರೋ ಎಲ್ಲಾ ಸ್ಟಾರ್ ಹೋಟ್ಲ್ಗೂ ಲ್ಯಾಂಡ್ಸ್ಕೇಪಿಂಗ್ ನಾ ಮಾಡಿಸಿ. ಈಗಲೂ ನೀವು ITC ರಿಟ್ಸ್ ಕಲ್ಟನ್ ಹೋಟ್ಲ್ಗೆ ಹೋದ್ರೆ ಎಲ್ಲರೂ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ನಾ ಮಾಡಿಸಿದ್ದೆ. ವರ್ಟಿಕಲ್ ಗಾರ್ಡನ್, ವರ್ಟಿಕಲ್ ವಾಲ್ಗಳು ಇರ್ತಾರೆ ಸರ್, ಗೋಡೆಗೆ ಪ್ಯಾನಲ್ಗಳು ಹಾಕಿ ಅದನ್ನ ಸ್ಟಾರ್ಟ್ ಮಾಡಿಸಿದ್ವಿ ನಾವು. ಫಸ್ಟ್ ಅಂತ ಹೇಳ್ತಿಲ್ಲ, ಫಸ್ಟ್ ಇಂದ ಇತ್ತು ಅದು. ಸೊ ಆ ಒಂದು ಬಿಸ್ನೆಸ್ ಎಂಟ್ರಿ ಆದ್ವಿ. ಅಗ್ರಿ ಟೂರಿಸಮ್ ನ ಮಾಡಿದ್ವಿ 27-28ನೇ ವರ್ಷಕ್ಕೆ. 28ನೇ ವರ್ಷಕ್ಕೆ ಬಿಗ್ ಬಾಸ್ ಒಳಗಡೆ ಹೋದೆ. ಬಿಗ್ ಬಾಸ್ ಇಂದ ಗೆದ್ದು ಬಂದೆ. ಆ 27-28ಕ್ಕೆ ನೀವು ಬಿಗ್ ಬಾಸ್ ಹೋಗಿದ್ದು 28-29 ಅನ್ಸುತ್ತೆ. 28 ಅನ್ಸುತ್ತೆ ಮೋಸ್ಟ್ಲಿ. ನಾನೇ ಯಂಗೆಸ್ಟ್ ವಿನ್ನರ್ ಅಂತ ನಾನು ಬಿಲೀವ್ ಮಾಡ್ತಾ ಇರೋದು. 28 ನಾನು ವಿನ್ನರ್ ಆಗಿದ್ದೀನಿ. ನೀವು ಇರಬೇಕು ಅನ್ಸುತ್ತೆ ಈಗ ನಾನು ರೀಕಾಲ್ ಮಾಡಿದೆ ಅಷ್ಟೇ. ಸೊ ಬಿಗ್ ಬಾಸ್ಗೆ ಹೋದೆ, ಬಿಗ್ ಬಾಸ್ ಗೆದ್ದು ಬಂದ್ವಿ. ತದನಂತರ ಒಂದಷ್ಟು ನಾನು ಹೇಳ್ತಿಲ್ಲ ಸರ್, ನಾನು ಇದುವರೆಗೂ ನಮ್ಮ ತಂದೆ ತಾಯಿ ಹತ್ರ ಯಾವುದೇ ವಿಚಾರಕ್ಕೂ 50 ಪೈಸೆ ದುಡ್ಡು ಇಸ್ಕೊಂಡು, ಇನ್ಕ್ಲೂಡಿಂಗ್ ದಿಸ್ ಸಿನಿಮಾ. ಎಲ್ಲರೂ ಅವಾಗಲೇ ಯಾರೋ ಇಂಟರ್ವ್ಯೂಲ್ ಕೇಳ್ತಾ ಇದ್ರು, ತಂದೆ ತಾಯಿ ಏನಂದ್ರೆ ಸರ್ ಸಿನಿಮಾ ಮಾಡ್ತಾರೆ. ನಾನು ಅವ್ರಿಗೆ ಹೇಳೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೂ ಇಲ್ಲ, ಅವ್ರಿಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ವೆನ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಫ್ರಮ್ ಅದರ್ಸ್, ಅವ್ರಿಗೆ ಇನ್ಫಾರ್ಮ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಏನೇ ಇಲ್ಲಿವರೆಗೂ ಸ್ಟಾರ್ಟ್ ಮಾಡ್ಕೊಂಬಂದ್ರೆ ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಬಂದ್ರೆ ಸರ್, ಒಬ್ಬನ ಹೋರಾಟ ಇದು. ಇದಕ್ಕೆಲ್ಲ ನನಗೆ ದುಡ್ಡು ಕೊಟ್ಟಿದ್ದು ಈ ಕಲ್ಚರಲ್ಸ್. ಯಾವ್ದು ಡೊಳ್ಳು ಹೊಡಿತಿದ್ದು ಒಂದು 5,000 10,000 ಪೂಣಿಸಿ ಒಂದು 2 ಲಕ್ಷ ಆದಾಗ ಅದನ್ನು ತೋಟದ ಮೇಲೆ ಹಾಕಿ ಅದನ್ನ ಕಳ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಒಂದಷ್ಟು ಆ ಎಕ್ಸ್ಪೀರಿಯನ್ಸ್ ನೆತ್ಕೊಂಡಾಗ ಯಾರೋ ದುಡ್ಡಿರೋ ಹತ್ರ ತೋಟದ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಪುಣೆಗೆ ಹೋಗಿ ನಾನು ಒಂದು 15-20 ದಿನ ಕೆಲಸ ಮಾಡಿದ್ದೆ ಸರ್. ಪುಣೆಯಲ್ಲಿ ಹೋಗಿ ಲೇಬರ್ ತರ ಕೆಲಸ ಮಾಡಿದ್ದೆ. ಅಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಕಲ್ತ್ಕೊಂಡ್ಬಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಹಿಂಗೆ ತೋಟದ ಕೆಲಸ ಮಾಡ್ತಿದ್ದಾಗ ಇನ್ವೆಸ್ಟರ್ಗಳು ಸಿಕ್ತರು ಕೋಳಿ ಫಾರ್ಮ್ ಮಾಡೋದಕ್ಕೆ. ಸೊ ಅಲ್ಲಿಂದ ಕೋಳಿ ಫಾರ್ಮ್ ಮಾಡಿದ್ದೀರಾ? ಮಾಡಿ ಕಂಟಿನ್ಯೂಷನ್ ಇದೆ. 60,000 ಕೋಳಿ ಇದಾವೆ ಸರ್. ಯೂಶಲಿ ಇದಕ್ಕೆಲ್ಲ ಟೈಮ್ ಸಿಗುತ್ತಾ ನಿಮ್ಗೆ, ಇದೆಲ್ಲ ಸಿನಿಮಾ ಅದು ಇದೆಲ್ಲ ಮಾಡ್ಕೊಂಡು ಜೊತೆಗೆ? ಅದಕ್ಕೆ ಸರ್ ಈಗ ನಿದ್ದೆ ಇಲ್ದಂಗೆ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸಿನಿಮಾ ಇಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ ಬಿಟ್ಟು ಸಿನಿಮಾ ಏನೋ ಅನ್ಕೊಂಡ್ಬಿಡ್ತೀವಿ, ಏನ್ ಜಾಸ್ತಿ ಟೈಮ್ ಇರಲ್ಲ ಸರ್. ಪ್ರಮೋಷನ್ ಸ್ವಲ್ಪ ಬಿಸಿ ಇದ್ದೀರಾ? ಪ್ರಮೋಷನ್ ಅಲ್ಲೂ ಈ ಪ್ರಮಾಣದ ಪ್ರಮೋಷನ್ ಮಾಡ್ತಿರೋದ್ರಿಂದ ನನಗೆ ಹೆಕ್ಟಿಕ್ ಆಗಿದೆ. ಇಫ್ ನಾಟ್ ಫ್ರಮ್ ಫಾರ್ ಸಂಬಡಿ ಎಲ್ಸ್ ಇಟ್ ಇಸ್ ನಾಟ್ ದಟ್ ಆಕ್ಟಿವ್. ನಿಮ್ಗೆ ಶೆಡ್ಯೂಲ್ ಹಾಕಿರ್ತಾರೆ, ಬೆಳಗ್ಗೆ ಇಲ್ಲಿಗೆ ಮಧ್ಯಾಹ್ನ ಇಲ್ಲಿ ಸಂಜೆ ಇಲ್ಲಿ. ಅಲ್ಲಿ ನಂಗೆ ಹಂಗಲ್ಲ, ಬೆಳಗ್ಗೆ ಇಲ್ಲಿ ಇಲ್ಲಿ ಕೂತ್ಕೊಂಡು ಇನ್ನೊಂದಷ್ಟು ಪೇಮೆಂಟ್ಗಳು ಮಾಡ್ಬೇಕು, ಮಧ್ಯಾಹ್ನ ಇಲ್ಲಿ ಯಾವ್ದು ಅಲ್ಲಿ DA ಆಗಿದೆ ಎಲ್ಲ ಚೆಕ್ ಮಾಡ್ಬೇಕು, ನಮ್ ತೋಟದ ಕೆಲಸ ನೋಡ್ಬೇಕು, ಇನ್ನೊಂದು ನೋಡ್ಬೇಕು, ಮತ್ತೊಂದು ನೋಡ್ಬೇಕು. ಇದು ಸ್ಟ್ರೆಸ್ ಆಗುತ್ತೆ. ಇಫ್ ನಾಟ್ ಒಬ್ಬ ಆಕ್ಟರ್ ಒಂದು ಸಿನಿಮಾಗೆ 30-40 ದಿನ ಡೇಟ್ಸ್ ಕೊಡ್ತಾನೆ. ಒಂದು ಸಿನಿಮಾಗೆ ಅಷ್ಟೇ. ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಯಾರಾದ್ರು, ಹೀರೋ ಹೇಳ್ತಾರೆ. ಇನ್ನು ಇಯರ್ 40 days ಟೈಮ್ ಮ್ಯಾಟರ್ ಏನಲ್ಲ. ಅದ್ರ ಮಧ್ಯದಲ್ಲಿ ನೀವು ಹೆಂಗ್ ಕ್ಯಾರಿ ಮಾಡ್ತೀರಾ ನಿಮ್ಮ ಪ್ರೊಫೈಲ್ ಹೆಂಗ್ ಬಿಲ್ಡ್ ಮಾಡ್ಕೊಂತೀರ ಅನ್ನೋದು ಮ್ಯಾಟರ್ ಆಗುತ್ತೆ ಅಷ್ಟು ಬಿಟ್ರೆ. ಮನೇಲಿ ಹೇಗೆ ಸಪೋರ್ಟು ಈ ವಿಚಾರದಲ್ಲಿ? ಅಂದ್ರೆ ರೈತ ಇವೆಲ್ಲಾ ತರನು ಮಾಡ್ತೀರಾ? ರೈತರಾಗಿರ್ಬೋದು, ಈ ಕೆಲಸನೂ ಮಾಡಿದ್ರೆ, ಸಿನಿಮಾ ಬಂದಿರೋದಿರ್ಬೋದು. ಮನೆಯಲ್ಲಿ ಫಸ್ಟ್ ಹೇಳ್ದಾಗೆ ಎದಿರ್ತಾರೆ, ಯಾಕೆ ಮಾಡಕ್ ಹೋಗ್ತೀಯಾ ನೀನು, ಸುಮ್ಮನೆ ಇರು, ಆರಾಮಾಗಿರು, ಯಾಕೆ ಇವೆಲ್ಲ ನಿಂಗೆ ಬೇಕಾ, ಆರಾಮಾಗಿದ್ದು ಬಿಡು ಅಂತ ಫಸ್ಟ್ ಭಯ ಪಡಿಸ್ತಾರೆ. ಗೆದ್ದ ಮೇಲೆ ಚಪ್ಪಾಳೆ ತಡ್ತಾರೆ ಅಷ್ಟೇ. ಇದು ಎರಡೇ ಇರೋದು. ಅವ್ರು ಮಾಡಬೇಡ, ಯಾಕೆ, ಏನ್ ಮಾಡ್ತೀಯ ಅಂತಾನು ಕೇಳಲ್ಲ. ಬೇಡ, ಯಾಕೆ ಬೇಕು, ಆರಾಮಾಗಿರು 2 ಕೋಟಿ ಕೊಡಿ ಸಿನಿಮಾ ಮೇಲೆ ಹಾಕಬಹುದು, 1 ಕೋಟಿ ಸೈಟ್ ಕೊಟ್ಟು 1.5 ಕೋಟಿ ಮನೆ ಕಟ್ಕೊಂಡು ಮನೇಲಿ ಇರ್ಬೋದು, ಸೆಟ್ಲ್ ಆಗು ಅನ್ನೋ ತರ ಹೇಳ್ತಾರೆ. ಗೆದ್ಮೇಲೆ ಸೂಪರ್ ನನ್ ಮಗ ಹೆಂಗೆ ಸೋತ್ವೆ ಅನ್ಕ ಅವತ್ತೇ ಹೇಳಿಲ್ವ ನಾನು ಅಂತಾರೆ ಸರ್. ನಾನ್ ಬಿಲೀವ್ ಸರ್, ಒಂದು ಏಜ್ ನಮಗ್ ಬಂದ್ಮೇಲೆ ನಾವ್ ಯಾರ ಮಾತು ಕೇಳಬಾರ್ದು ಸರ್.
ಅಡ್ವೈಸ್ ತಗೋಬೇಕು. ನಾನು 1000 ಜನ ಅಡ್ವೈಸ್ ತಗೊಂತೀನಿ ಸರ್, ಬಟ್ ಮಾಡೋದು ನನಗೆ ಏನ್ ಅನ್ಸುತ್ತೆ ಅದೇ. ಬಿಕಾಸ್ ಅಟ್ ದ ಎಂಡ್ ನಾನ್ ಫಾಲೋ ಮಾಡ್ಬೇಕು. ನಾನು ಅಡ್ವೈಸ್ಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಂತೀನಿ. ಆನ್ ಸ್ಪಾಟ್ ಏನೂ ಹೇಳೋದೇ ಇಲ್ಲ, ಏನನ್ನೂ ಹೇಳಲ್ಲ. ಯಾವ್ದನ್ನ ಅಡ್ವೈಸ್ ಹಿಂಗ್ ಕಟ್ಟು, ಹಿಂಗ್ ಟ್ರೈಲರ್ ಕಟ್ಟು, ಆ ಕಟ್ಟು, ಏನೋ ಒಂದು ತಗೋಬೇಕು, ಸಿನಿಮಾ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಏನೂ ಹೇಳಲ್ಲ. ಕೇಳ್ತೀನಿ, ಒಂದು 1000 ಜನ ಕೇಳ್ತೀನಿ. ಫಸ್ಟ್ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತಂದಾಗ ನಾನು ಮಾಡಿರೋದು ಲಾಸ್ಟ್ 3 ತಿಂಗಳಿಂದ ಯಾರ್ಯಾರು ಸಿನಿಮಾನ ಮಾಡಿ ಫೇಲ್ ಆದ್ರು ಅವರೆಲ್ಲರೂ, ಅಥವಾ ಫೇಲ್ ಆದ್ರೆ ಅಥವಾ ಮಾಡ್ರೇಟ್ ಚೆನ್ನಾಗಿರೋ ಸಿನಿಮಾ ತೆಗೆದು ಅವರೇಜ್ ಸಕ್ಸಸ್ ಆದವ್ರು ಎಲ್ರಿಗೂ ಫೋನ್ ಮಾಡಿ ನೀವು ಎಲ್ಲಿ ಎಡಿದ್ರಿ ಎಲ್ಲಿ ಪ್ಲಸ್ ಆಯ್ತು, ಎಲ್ಲಿ ಎಡಿದ್ರಿ ಎಲ್ಲಿ ಪ್ಲಸ್, ಇಷ್ಟನ್ನೇ ಇಟ್ಕೊಂಡು ನಾವಿವಾಗ ಏನ್ ಸಿಗ್ತಾ ಸರ್ ಅದಕ್ಕೆ ಮಾರ್ಕೆಟಿಂಗ್ ಓವರ್ ಆಲ್ ಕರ್ನಾಟಕದಲ್ಲೆಲ್ಲ ಬೊಂಬಾಟ್ ಮಾರ್ಕೆಟಿಂಗ್ ಮಾಡೋದು. ನಾವು ಸಿನಿಮಾ ಡೇಟ್ನ ತಲುಪಿಸ್ತೀವಿ. ಈ ಸಿನಿಮಾ ಯಾಕೆ ನಾನು ಬಂದು ನೋಡ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಯಾರು ನೋಡಲ್ಲ. ನಾನು ಅದಕ್ಕೆ ಆ ಪ್ರಶ್ನೆನೂ ಕೇಳಿದೆ. ಈಗ ಹೌದು, 200 ರೂಪಾಯಿ ಕೊಟ್ಟು ನಿಮ್ ದುಡ್ಡು ಕೊಟ್ಟು 2 ಅವರ್ ನೀವು ಟೈಮ್ ಕೊಟ್ಟು 30 ರೂಪಾಯಿ ಪಾರ್ಕಿಂಗ್ ಲಾಟ್ ಅಲ್ಲಿ ಫೀಸ್ ಕಟ್ಟು, ಒಂದು ಪಾಪ್ಕಾರ್ನ್ 200 ರೂಪಾಯಿ ಕೊಟ್ಟು ನೀವು ದುಡಿದಿರುವ 600 ರಿಂದ 700 ರೂಪಾಯಿ, ಅಥವಾ ಒಂದು ಫ್ಯಾಮಿಲಿ ಬಂದ್ರೆ 1000 ರೂಪಾಯಿ ನನ್ಗೆ ಯಾಕೆ ಕೊಡ್ಬೇಕು ನೀವು? ಹೌದು, ನಿಮ್ಗೆ ಏನೋ ಒಂದು ಇಂಟ್ರಿಗೇಟ್ ಏನೋ ಒಂದು ಆಗ್ಬೇಕಲ್ಲ, ನಾನು ಇದನ್ನ ನೋಡ್ಬೇಕು ಅಂತ ಆಗೋದು. ಹೌದು, ಹನುಮಾನ್ ಅಂತ ಒಂದು ಸಿನಿಮಾ ಬಂತು, ಎಲ್ಲ ಕಡೆ ಬ್ಲಾಕ್ ಬಾಸ್ಟರ್ ಆಯ್ತು. ಯಾಕಾಯ್ತು? ಬಿಕಾಸ್ ಆಂಜನೇಯ ಸ್ವಾಮಿ ಇದ್ದಾರೆ, ಭಕ್ತರು ಎಲ್ಲ ಹೋಗಕ್ ಶುರು ಮಾಡ್ತಾರೆ. ಫಸ್ಟ್ USP ಪಾಯಿಂಟ್ ನಮ್ಮ ಕಾಟೇರ ಅಷ್ಟು ದೊಡ್ಡ ಹಿಟ್ ಆಯ್ತು. ಹೆಂಗೆ ಡಿ ಬಾಸ್ ಫ್ಯಾನ್ಸ್ ಫಸ್ಟ್ ಸರ್ಕಲ್. ಡಿ ಬಾಸ್ ಹೆಂಗೆ ಅಂದ್ರೆ ಸಿನಿಮಾ ಚೆನ್ನಾಗಿರದೆ ಅವ್ರ ಸರ್ಕಲ್ ಹೋಗಿ ಫಸ್ಟ್ ಹಿಟ್ ಮಾಡ್ಬಿಡ್ತಾರೆ ಸಿನಿಮಾ. ದರ್ಶನ್ ಸರ್, ಸುದೀಪ್ ಸರ್ ಇವರೆಲ್ಲ ಸಿನಿಮಾ ಮಾಡ್ತಾರೆ ಅಂದ್ರೆ ಫಸ್ಟ್ ಪಾಯಿಂಟ್ 1 ಹಿಟ್ ಅದು. ಅವ್ರ ದಾಟಿ ಹೊರಗಡೆ ಹೋಗಿದ ತಕ್ಷಣ ಸೂಪರ್ ಹಿಟ್. 3ನೇ ಸರ್ಕಲ್ ಹೋಯ್ತು ಅಂದ್ರೆ ಬ್ಲಾಕ್ ಬಾಸ್ಟರ್. ನನಗಿಲ್ಲಿ ಏನ್ ಬೇಕಾಗಿರೋದು, ನಮಗೆ ಫ್ಯಾನ್ ಬೇಸ್ ಅನ್ನೋದೇ ಇಲ್ಲ. ಸೊ ಅದಕ್ಕೆ ನಾನು ಆಗ್ಲೇ ಕೇಳಿದೆ, ಬಿಗ್ ಬಾಸ್ ನ ಯಾರ್ಯಾರು ನನ್ನ ಮುಖ ನೋಡಿದ್ರು ದಯವಿಟ್ಟು ನೀವು ನನ್ನ ಫ್ಯಾನ್ ಬೇಸ್ ಅನ್ನೋದಕ್ಕೆ ನನ್ನ ವೆಲ್ ವಿಷರ್ಸ್, ನೀವು ಈ ಸಿನಿಮಾ ಒಳಗಡೆ ಹೋಗ್ಬೇಕು. ಇದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಿಗೆ, ಅಗ್ರಿಕಲ್ಚರ್ ಕಾಲೇಜುಗಳಿಗೆ, ಫಿಶರಿ ಕಾಲೇಜುಗಳಿಗೆ ಅಂಡ್ ನನ್ನ ಸ್ನೇಹಿತರನ್ನ ಎಲ್ಲರನ್ನೂ ಸೇರಿಸಿ ಒಂದು 5,000 ಜನ ದಯವಿಟ್ಟು ಫಸ್ಟ್ ಈ ಸಿನಿಮಾನ ನೋಡಿ. 5,000 ಜನ ಮತ್ತೆ ಒಂದು 10,000 ಜನ ಕಳಿಸಿ, 10,000 ಜನ 20,000 ಕಳಿಸಿ. ಸೊ ನಮ್ಮ ಈ ಟಾರ್ಗೆಟ್ ಅದಕ್ಕೆ ಆಗಿರೋ ಕ್ಯಾಲ್ಕುಲೇಷನ್ ಚೆನ್ನಾಗಿದೆ ಇವ್ರದ್ದು. ನಾವು ಅದಕ್ಕೆ ಈವೆಂಟ್ಗಳನ್ನ ಅಟೆಂಡ್ ಮಾಡ್ತಿಲ್ಲ ಸರ್. ನಾನು ಪ್ರತಿ ಹಾಸ್ಟೆಲ್ಗೂ ಹೋಗಿ ಡೋರ್ ನಾಕ್ ಮಾಡಿ ಒಳಗಡೆ ರೂಮಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೇಡಮ್ ಕಡೆಯಿಂದ ಒಂದು 5,000 ಜನ ಬರ್ತಾರಣ್ಣ, ಬರಬೇಕು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರನ್ನ ಕರೀತೀರಾ ನೀವು? ಯೂಶಲಿ ಸಿನಿಮಾ ರಿಲೀಸ್ ಆಗುತ್ತೆ ಅವಾಗೆಲ್ಲ ನೀವು ಯಾರನ್ನ ಇನ್ವೈಟ್ ಮಾಡ್ತೀರಾ? ಆಕ್ಚುಲಿ ಫ್ಯಾಮಿಲಿ ಇನ್ವೈಟ್ ಮಾಡ್ತೀವಿ, ಫ್ರೆಂಡ್ಸ್ನ ಇನ್ವೈಟ್ ಮಾಡ್ತೀವಿ, ನಮ್ಮ ಫಸ್ಟ್ ಸರ್ಕಲ್ನ ಇನ್ವೈಟ್ ಮಾಡ್ತೀವಿ, ಪರ್ಸನಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಅಂಡ್ ಸಿನಿಮಾ ನೋಡಿದಾಗ ಕೆಲಸ ಎಷ್ಟಾದಾಗ ಡೆಫಿನೆಟ್ಲಿ ಜನ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಐ ಡೋಂಟ್ ಫಾಲ್ ಇನ್ ಟು ದ ಕ್ಯಾಟಗರಿ ವೇರ್ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ನನಗೇನೋ ಆ ಮಾತನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀವಿ, ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತು ಒಳ್ಳೆ ಸಿನಿಮಾನ ಬಿಟ್ಟಿಲ್ಲ ಅಂತಾನು ಹೇಳ್ತೀವಿ. ಎರಡನ್ನೂ ನಾವೇ ಹೇಳ್ತಿದೀವಿ, ದ ಫಿಲ್ಮ್ ಮೇಕರ್ಸ್. ಬಟ್ ಸಿನಿಮಾನ ನಾವು ಮಾಡಿದಾಗ ಪ್ರಮೋಷನ್ಸ್ ಎಷ್ಟು ಡೆಡಿಕೇಟಿವ್ ಆಗಿ ಮಾಡ್ತೀವಿ ನಾವು ಪ್ರಮೋಷನ್ಸ್ನ ಸಿನಿಮಾದು, ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಇಷ್ಟು ಯೂಟ್ಯೂಬ್ಸ್ ಇಂಟರ್ವ್ಯೂಸ್ ಕೊಟ್ಟು, ಪ್ರೆಸ್ ಮೀಟ್ಸ್ಗಳನ್ನ ಮಾಡಿ, ಟ್ರೈಲರ್ ಮಾಡಿ, ಟೀಸರ್ಸ್ ಮಾಡಿ, ಹಾಡುಗಳನ್ನ ಮಾಡಿ, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿ ಎಫರ್ಟ್ಸ್ಗಳು ಹಾಕ್ತೀವಿ ಗೊತ್ತಾ? ಅಷ್ಟೇ ಎಫರ್ಟ್ಸ್ ಅಂಡ್ ಡೆಡಿಕೇಶನ್ ಆಫ್ ಸಿನಿಮಾ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಒಂದು ಪ್ರಾಡಕ್ಟ್ನ ರೆಡಿ ಮಾಡಬೇಕಾದ್ರೆ ಅಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿಕೊಂಡು ಥಿಯೇಟ್ರಿಗೆ ಬಂದ ಮೇಲೆ ನಾವು ಜನಕ್ಕೆ ಇಷ್ಟ ಆಗಲಿಲ್ಲ ಅಂದಾಗ, ಅವ್ರು ಬರಲಿಲ್ಲ ಅಂದಾಗ ಪ್ರಶ್ನೆ ಮಾಡೋ ತಪ್ಪಾಗತ್ತೆ ಅಂತ. ಬಿಕಾಸ್ ಅವ್ರಿಗೆ ಯಾವುದು ಆಬ್ಲಿಗೇಷನ್ಸ್ ಇಲ್ಲ, ಯಾರ್ದು ಸಿನಿಮಾ ಬಂದು ನೋಡೋದಾಗ್ಲಿ ಏನಾಗ್ಲಿ ಇಲ್ಲ, ನಮಗಿರೋದು ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ನಮ್ಮ ಪ್ರಾಡಕ್ಟ್ನ ತುಂಬ ಚೆನ್ನಾಗಿ ಮಾಡ್ಕೊಂಡ್ ಬಂದಾಗ ಸಿನಿಮಾ ಅವ್ರಿಗೆ ಇಷ್ಟ ಆದಾಗ ಅವ್ರು ಖಂಡಿತ ಬಂದು ನೋಡ್ತಾರೆ. ಆ ನಂಬಿಕೆ ನನಗೆ ಇದೆ. ಊಟ ಹೋದ್ಮೇಲೆ ಜಾಸ್ತಿ ಮಾತಾಡಿದ್ರು ಸರ್, ಊಟ ಹೋದ್ಮೇಲೆ ಜಾಸ್ತಿ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಪ್ರೀತಿ ಬಗ್ಗೆ ಕೇಳಿದ್ರಿ, ವಾಪಸ್ ಕೇಳಿಲ್ಲ ನೀವು. ಐ ವಾಂಟೆಡ್ ಟು ಆನ್ಸರ್ ಇಟ್, ಬಟ್ ಅದಾದ್ಮೇಲೆ ನೀವು ಮತ್ತೆ ಕ್ವೆಶ್ಚನ್ ಬೇರೆ ಕಂಟಿನ್ಯೂ ಮಾಡಿದ್ರಿ. ನೀವು ಕಂಟಿನ್ಯೂ ಮಾಡ್ತೀರಾ ಅನ್ಕೊಂಡೆ, ಹಂಗೆ ಇಲ್ಲ ನೀವ್ ಕಂಟಿನ್ಯೂ ಮಾಡಿದ್ರಿ. ಈಗ ಹೇಳಿ ಪ್ರೀತಿ ಬಗ್ಗೆ ಹೇಳಿ. ಪ್ರೀತಿ ಅಂದ್ರೆ ಒಳ್ಳೆ 94 ಕೂತಿದ್ರಿ, ಪ್ರೀತಿ ಬಗ್ಗೆ ಹೇಳ್ಬೇಕು. ಈಗ ಎಲ್ಲರೂ ಇದಾರೆ ಹಂಗೆ, ಹುಡುಗರೆಲ್ಲ ಫಿದಾ ಆಗ್ಬಿಡ್ಬೇಕೀಗ. ಸಿನಿಮಾ ನೋಡ್ಲಿ ಫಿದಾ ಆಗ್ತಾರೆ. ಅದ್ ನಿಮ್ಗೆ ಇಲ್ಲಿ ಫಿದಾ ಆದ್ರೆ ಅಲ್ಲೂ ಫಿದಾ ಆಗ್ತಾರೆ ಏನ್ ಸರ್? ಇಲ್ಲ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಥಿಯೇಟರ್ ನಲ್ಲಿ ಆಗ್ಬೇಕು. ಇಲ್ಲ ಅಟ್ಲೀಸ್ಟ್ ಏನೋ ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡಿ. ಪ್ರೀತಿ ಅಂದ್ರೆ ಡೆಫಿನೆಟ್ಲಿ ಇದು ಸೆಲ್ಫ್ಲೆಸ್ ಎಕ್ಸ್ಪ್ರೆಷನ್ ಅಷ್ಟೇ, ನಿಸ್ವಾರ್ಥ ಭಾವನೆ. ಅಂದ್ರೆ ಈಗ ನೀವೇನೋ ಒಂದು ಪ್ರಶ್ನೆ ಮಾಡಿದ್ರಿ ಅಲ್ವಾ ನನ್ನನ್ನ, ಈಗ ಏನೋ ಒಂದು ಕ್ವೆಶನ್ ಕೇಳ್ತೀರಾ ನೀವು ನನ್ನ, ನಂಗೆ ಅದು ಇಷ್ಟ ಆಗಲ್ಲ, ನಂಗೆ ಹರ್ಟ್ ಆಗುತ್ತೆ ನೀವು ಹಂಗೆ ಕ್ವೆಶನ್ ಮಾಡಿದ್ದು. ನೆನ್ನೆ ನಂಗೊಂದು ಇನ್ಸಿಡೆಂಟ್ ಆಯ್ತು. ವೆನ್ ಯು ಆರ್ ಟ್ರಾವೆಲಿಂಗ್ ದೇರ್ ವಾಸ್ ಅನ್ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್. ಯಾರೋ
ಥರ್ಡ್ ಪರ್ಸನ್ ಎಂಟ್ರಿ ಆದ್ರು, ದೇ ವಾಸ್ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಏನೇನೋ, ನಂಗೆ ಐ ವಾಸ್ ವೆರಿ ಅನ್ಕಂಫರ್ಟಬಲ್. ಇಂಟರ್ವ್ಯೂ ಅಲ್ಲ, ಇಟ್ ವಾಸ್ ಅ ಥರ್ಡ್ ಪರ್ಸನ್, ಬೇರೆ ವ್ಯಕ್ತಿ. ಅಂದ್ರೆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಹಿಂಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಸುತ್ತ ಇದ್ದವರು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ. ನಂಗೆ ತುಂಬಾ ಹರ್ಟ್ ಆಯ್ತು. ಅದ್ ಯಾರು ಅದನ್ನ ಅರ್ಥನೂ ಮಾಡ್ಕೊಳ್ಳಿಲ್ಲ, ರೆಕಗ್ನೈಸು ಮಾಡ್ಲಿಲ್ಲ. ಅದಿನ್ನೂ ಹರ್ಟ್ ಆಯ್ತು. ಬಟ್ ನಾನು ಹರ್ಟ್ ಆದ್ರೂ ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ. ದಟ್ಸ್ ಮೈ ಲವ್ ಟುವರ್ಡ್ಸ್ ಮೈ ಪೀಪಲ್. ಅದು ಪ್ರೀತಿ. ನಿನ್ಗೆ ಯಾವಾಗ ತೊಂದರೆ ಆಗುತ್ತೆ, ನಿಂಗೆ ನೋವು ಆದಾಗ್ಲೂ ಕೂಡ ಅದನ್ನ ನೀನ್ ಅರ್ಥ ಮಾಡ್ಕೋತೀಯಾ, ಆ ಮನುಷ್ಯನ್ಗೆ ಆ ಸೆನ್ಸ್ ಇಲ್ಲ ಹೆಂಗ್ ಮಾತಾಡ್ಬೇಕು ಅನ್ನೋದು ಅಥವಾ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅನ್ನೋದು ಅಂತ ಹೇಳಿ ನೀನ್ ಅರ್ಥ ಮಾಡ್ಕೊಂಡು ಸುಮ್ನಾಗ್ತೇ, ಗೊತ್ತಾ? ದಟ್ ಇಸ್ ಲವ್ ಬಿಹೇವಿಯರ್. ಓಕೆ, ಎಸ್ ಮೆಹಬೂಬಾ. ಎಸ್ ಸರ್, ಫೈನಲ್ ಆಗಿ ಏನ್ ಹೇಳ್ತೀರಾ? ಫೈನಲ್ ಆಗಿ ಮಾರ್ಚ್ 15ಕ್ಕೆ ಫೈನಲ್ ಆಗಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ನಾವು ಎಲ್ರು ಬಂದು ನೋಡ್ಬೇಕು. ಫಸ್ಟ್ ನೀವು ನೋಡ್ಬೇಕು. ಪಕ್ಕಾ ಸರ್? ನಾನು ಪಕ್ಕಾನೇ ಇದಾರೆ, ಪಕ್ಕಾ ನೋಡ್ತೀವಿ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಅದನ್ನ ಹೇಳಿದ ವರ್ಡ್ ಆಫ್ ಮೌತ್ ಇಲ್ಲಿ ವರ್ಕ್ ಆಗೋದು. ನಾವ್ ಏನೇ ಯೂಟ್ಯೂಬ್ಗಳು ನೋಡಿದ್ರು, ಏನೇ ಪ್ರಚಾರ ಮಾಡಿದ್ರೆ, ಯಾವುದೇ ಈವೆಂಟ್ಗಳಿಗೆ ಹೋದ್ರು, ನಾವು ಯಾಕೆ ಈ ಸಿನಿಮಾ ನೋಡ್ಬೇಕು ಅನ್ನೋ ಪ್ರಶ್ನೆಗೆ ಅವ್ರ ಮನಸ್ಸಲ್ಲಿ ಬಂದಾಗ್ಲೇ ಈ ಸಿನಿಮಾ ಹೋಗೋದು. ಈಗ ನನ್ನ ಪ್ರಕಾರ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಈಗ 8 ಕೋಟಿ ಕನ್ನಡಿಗರಲ್ಲಿ 10 ಲಕ್ಷ ಫಿಲಂ ವ್ಯೂವರ್ಸ್ ಇದಾರೆ. ಅದ್ರಲ್ಲಿ ಒಂದು 8 ಲಕ್ಷ ಜನಕ್ಕೆ ಗೊತ್ತೀಗ ಮೆಹಬೂಬಾ ಮಾರ್ಚ್ 15ಕ್ಕೆ ಬರ್ತಿದೆ ಅನ್ನೋದು. ಸಿನಿಮಾ ಲವರ್ಸ್ಗೆ ಹೇಳ್ತಾ ಇದ್ದೀನಿ. ಅವ್ರು ಯಾಕೆ ಬರ್ಬೇಕು ಅನ್ನೋ ಪ್ರಶ್ನೆ ಮಾಡ್ಕೊಂಡು ಉತ್ತರ ಹುಡ್ಕೊಂಡು ಈ ಸಿನಿಮಾಗೆ ಬಂದ್ಬಿಟ್ರೆ ನಾವು ಬ್ಲಾಕ್ ಬಾಸ್ಟರ್ ಗೆದ್ವಿ. ಸೊ ಅದು ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಾರ್ಚ್ 15ಕ್ಕೆ ಏನಾಗತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ನೀವು ಹೇಳ್ಬಿಡಿ. ಮೆಹಬೂಬಾ ಸಿನಿಮಾದಲ್ಲಿ ಎಲ್ಲವೂ ಇದೆ. ಒಂದು ಸಿನಿಮಾವಾಗಿ ಏನೆಲ್ಲ ಆಫರ್ ಮಾಡ್ಬೋದು ಅದೆಲ್ಲವೂ ಇದೆ. ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ಅನ್ನೋದು ಯಾವಾಗ್ಲೂ ನಮ್ಮ ಮುಂದೆ ಅಥವಾ ನಮ್ಮ ಸಮಾಜದಲ್ಲಿ ನಡೆಯೋದೇ ರಿಫ್ಲೆಕ್ಷನ್. ನೀವು ಅವಾಗಲೇ ಪ್ರಶ್ನೆ ಮಾಡ್ತಿದ್ರಿ, ಬಾಬ್ರಿ ಮಸೀದು ಹಿಂಗೆಲ್ಲ ಇನ್ಸಿಡೆಂಟ್ ಆಯ್ತು, ಎಷ್ಟು ಹೋರಾಟಗಳು ನಡೆದಿದೆ, ಎಷ್ಟು ಜೀವಗಳು ಹೋಗಿದೆ, ಅಲ್ಲೆಲ್ಲೋ ನಡೆದಿದ್ದು. ಇಲ್ಲಿ ಕರ್ನಾಟಕದಲ್ಲಿ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಎಷ್ಟೆಷ್ಟು ಇಶ್ಯೂಸ್ಗಳಾಗಿದೆ, ಎಷ್ಟು ಪ್ರಾಣಗಳು ಇಲ್ಲಿ ಹೋಗಿದೆ ಅನ್ನೋದೆಲ್ಲ ನಮ್ಗೆ ಅರಿವಿದೆ. ಅದ್ರ ಬಗ್ಗೆ ಎಲ್ಲ ಅಷ್ಟು ವರ್ಷದಿಂದ ನಡೀತಾನೆ ಇದೆ, ಈಗಲೂ ನಡೀತಿದೆ, ನಡೀತಾನೆ ಇರುತ್ತೆ ಅಂತ ನಾವು ನಂಬೋದ್ ಬೇಡ. ಅಂದ್ರೆ ಅಟ್ಲೀಸ್ಟ್ ನಾವು ವೆನ್ ವಿ ಆರ್ ಅಪ್ರೋಚಿಂಗ್ ಥಿಂಗ್ಸ್ ವಿ ಶುಡ್ ಬಿ ವೆರಿ ಪಾಸಿಟಿವ್. ಸೊ ಕೊನೆಗೆ ಒಂದು ಮಾನವೀಯತೆ ಅನ್ನೋದು ಗೆಲ್ಲಬೇಕು. ಈ ಎಲ್ಲಾ ಧರ್ಮಗಳ ಮಧ್ಯೆ ಮಾನವೀಯತೆ ಅನ್ನೋದು ಒಂದು ಧರ್ಮ ಸೃಷ್ಟಿ ಮಾಡಿ, ಈಗ ನಾವು ಫಾರ್ಮ್ಸ್ ಫಿಲ್ ಮಾಡ್ತೀವಿ ಗೊತ್ತಾ ಕಾಲೇಜಸ್ಗಳಲ್ಲಿ, ಯಾವ್ದು ನಿಮ್ದು ರಿಲಿಜನ್ ಅಂತ, ಅಲ್ಲೊಂದು ಹಾಕ್ಬೇಕು. ವೇರ್ ಎವ್ರಿ ಇಂಡಿವಿಜುವಲ್ ಶುಡ್ ಹ್ಯಾವ್ ಅ ರೈಟ್, ಸ್ವಾತಂತ್ರ್ಯ ಇರಬೇಕು. ಐ ಡೋಂಟ್ ವಾಂಟ್ ಟು ಬಿಲಾಂಗ್ ಟು ಎನಿಥಿಂಗ್. ನನ್ನ ಹ್ಯುಮ್ಯಾನಿಟಿ, ನಾನು ನಾರ್ಮಲ್ ಜನರಲ್ ಕ್ಯಾಟಗರಿಗೆ ಹೋಗ್ತೀನಿ, ಯಾವ್ದು ಎಲ್ಲವನ್ನು ಮೀರಿ ಬದುಕ್ತೀನಿ ಅಂತ ಆಯ್ಕೆ ಮಾಡೋ ಒಂದ್ ಜಾಗ ಕೊಡ್ಬೇಕು. ಎಲ್ಲರೂ ಅದನ್ನ ಅವ್ರು ಇಷ್ಟ ಪರ್ಸನಲಿ ಅವ್ರೇ ಅದನ್ನ ಆಯ್ಕೆ ಮಾಡ್ಬೇಕು. ಆ ತರದ ಒಂದು ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್ ಬರ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಶಶಿ ಸರ್, ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಮೇ ಬಿ ಆ ರಿಲಿಜಿಯನ್ ಅನ್ನೋ ಇದನ್ನ ತೆಗಿಬೇಕಾಗುತ್ತೆ, ಅದು ಒಳ್ಳೇದಾ ಅಂತ? ರಿಲಿಜಿಯನ್, ಕ್ಯಾಸ್ಟಿಸಮ್ ಇವತ್ತಿಗೂ ನಡೀತಿದೆ ಕಾಲೇಜ್ ಫಾರಮ್ಗಳಲ್ಲಿ ಇರ್ಬೋದು, ಅಪ್ಲಿಕೇಶನ್ಸ್ ಅಲ್ಲಿ ಇರ್ಬೋದು. ಡಿಬೇಟಬಲ್ ಟಾಪಿಕ್ ಸರ್ ಅದು. ಹೆಂಗ್ ಹೇಳ್ತೀವಿ ನಾವು, ಈ ರಿಸರ್ವೇಶನ್ ಒಂದು ಸಿಸ್ಟಮ್ ಅಂತ ಬಂದಿದ್ದು ಈಕ್ವಾಲಿಟಿ ಅನ್ನೋ ಎಲ್ಲಿಗೆ ಹೋಗ್ಬಿಡುತ್ತೆ. ಮತ್ತೆ ಲೈಟ್ ಆಗಿ ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲವನ್ನ ಮೀರಿ ಬದುಕನ್ನು ಕಟ್ಕೋಬೇಕು ನಾವು ಅಂತ. ನಾವೆಲ್ಲರೂ ಒಂದ್ ಐಡೆಂಟಿಟಿಲಿ ಗುರುತಿಸ್ಕೊಂಡಾಗ ನಾನು ಅದು ನೀನು ಇದಂತ ಯಾರು ಪ್ರಶ್ನೆ ಮಾಡಕ್ಕಲ್ಲಿ ಏನಿದೆ? ವಿ ಆರ್ ಒನ್ ಅಂಡರ್ ದ ಇದು ಅಂತ ಗವರ್ಮೆಂಟ್ ಕೆಳಗಡೆ. ಸೊ ದಟ್ ಶುಡ್ ಹ್ಯಾಪನ್, ಇವೆನ್ಚುಲಿ ದಟ್ ಶುಡ್ ಹ್ಯಾಪನ್ ಅಂತ. ಐ ಥಿಂಕ್ ಇಫ್ ದಟ್ ಹ್ಯಾಪನ್ಸ್, ಐ ಥಿಂಕ್ ಒಂದು ವರ್ಲ್ಡ್ ಅನ್ನೋದು ತುಂಬಾ ಸೌಹಾರ್ದತೆಯಿಂದ ಇರುತ್ತೆ, ಪ್ರಪಂಚ ಭೂಮಿ ಅನ್ನೋದು. ಆ ಒಂದು ಸ್ವತಂತ್ರ ಎಲ್ಲರಿಗೂ ಕೊಡ್ಬೇಕು ಇರ್ಬೇಕು ಅಂತ. ದೇ ಹ್ಯಾವ್ ಟು ಚೂಸ್ ದೆಮ್ ಸೆಲ್ಫ್. ಯಾರು ಇನ್ಸಿಸ್ಟ್ ಮಾಡದೆ ಅದಾಗ್ಲಿ. ಅದು ತುಂಬಾ ದೊಡ್ಡದಾಯ್ತು ಅಂತ ನೀವು ಹೇಳ್ತಿದ್ದೀರಾ. ಅದೊಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ಬೇಕು. ಆ ಥಾಟ್ ನಲ್ಲಿ ಇದೊಂದು ಸಿನಿಮಾ. ಎಲ್ಲರೂ ಒಂದೇ, ನಾವೆಲ್ಲರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಮನಸ್ಥಿತಿನ ಚೇಂಜ್ ಮಾಡಬಹುದು ನಿಮ್ಮ ಸಿನಿಮಾ. ಮಾಡಬಹುದು ಸರ್. ಅಂದ್ರೆ ಮನಸ್ಥಿತಿನ ಚೇಂಜ್ ಮಾಡುತ್ತೋ ಇಲ್ಲೋ, ಹೊರಗಡೆ ಬಂದಿದ ತಕ್ಷಣ ಪ್ರತಿಯೊಬ್ರು ಅನ್ಕೊಳ್ಳೋದು, ಯಪ್ಪ ಇದೆಲ್ಲ ಅಲ್ಲ ಜೀವನ, ನಾವೇ ಜೀವನ, ನಾವು ನೆಮ್ಮದಿಯಾಗಿರ್ಬೇಕು, ನಮ್ ಜೊತೆಗಿರೋರು ನೆಮ್ಮದಿಯಾಗಿರ್ಬೇಕು, ಅವ್ರಿಗೆ ಏನ್ ನೆಮ್ಮದಿ ಸಿಗುತ್ತೋ ಅಂತ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಕೊನೆಗೆ ಒಂದು ರಿಯಲೈಸೇಷನ್ 100% ಆಗುತ್ತೆ ಸರ್. ಹೊರಗಡೆ ಬಂದಿದ ತಕ್ಷಣ ಅಪ್ಪ ನಾನ್ ಚೆನ್ನಾಗಿದ್ದೀನಲ್ವಾ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಒಂದೇನೋ ಚೇಂಜಸ್ ಆಗುತ್ತೆ, ಚೇಂಜಸ್ ಡೆಫಿನೆಟ್ ಆಗಿ ಆಗುತ್ತೆ. ಅದು ಬೇಕಾಗಿರೋದು ಸರ್ ಸಿನಿಮಾ ಅಂತ ಸ್ಟ್ರಾಂಗ್ ಕಂಟೆಂಟ್ ಇರೋಂಥ ಸಿನಿಮಾ ಮೆಹಬೂಬ್. ಸರ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗ್ಲಿ, ಮೆಹಬೂಬಾ ಹಿಟ್ ಆಗ್ಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.